ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಇದು ಇಂಟಿಗ್ರೇಷನ್ ಮೇಲಿನ ಥರ್ಡ್ ವೀಡಿಯೋ ಆಗಿದೆ. ಸೊ ನಾವು ಹಿಂದಿನ ಕ್ಲಾಸಲ್ಲಿ 7.1 ಬರುವಂಥ ಎಲ್ಲ ಎಕ್ಸಾಂಪಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ದಿವಸ ನಾವು ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸ್. ಅಂದರೆ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಎಷ್ಟು ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಈ ಚಾಪ್ಟರಲ್ಲಿ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಒನ್, ಇಲ್ಲಿ ಟೋಟಲಿ 3 ಮೆಥಡ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆ 3 ಮೆಥಡ್ಸ್ ಯಾವ್ಯಾವ ಅನ್ನೋದನ್ನು ಒನ್ ಬೈ ಒನ್ ನೋಡುವ. ಫಸ್ಟ್ ಒನ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದರೆ ಇಂಟಿಗ್ರೇಷನ್ ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಇಂಟಿಗ್ರೇಷನ್ ಮಾಡೋದು, ಇದು ಫಸ್ಟ್ ಮೆಥಡ್ ಆಗಿದೆ. ಓಕೆ, ಅದಾದಮೇಲೆ ಸೆಕೆಂಡ್ ಒನ್ ಬರೋದು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್. ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಮೂಲಕ ಅದನ್ನು ಇಂಟಿಗ್ರೇಟ್ ಮಾಡೋದು, ಅದು ಸೆಕೆಂಡ್ ಮೆಥಡ್ ಆಗಿದೆ. ಅದಾದಮೇಲೆ ಥರ್ಡ್ ಒನ್ ಬರೋದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಈ ಮೂರು ಭಾಳ ಇಂಪಾರ್ಟೆಂಟ್ ಆಗಿದೆ ಕಂಪ್ಲೀಟ್ ಎಂಟೈರ್ ಇಂಟಿಗ್ರೇಷನ್ ಪಾರ್ಟಲ್ಲಿ. ಓಕೆ, ಈ ಮೂರು ಮೆಥಡ್ ಏನು ಹೇಳ್ತಾ ಇದೆ, ಇಂಟಿಗ್ರೇಷನ್ನೇ ಮಾಡೋದು, ಆದರೆ ಮೆಥಡ್ಸ್ಗಳು ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಇವಾಗ ಫಸ್ಟ್ ಒನ್ ನಾವು ತಿಳ್ಕೊಳ್ಳೋಣ, ಅದು ಭಾಳ ಇಂಪಾರ್ಟೆಂಟ್ ಆಗಿದೆ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದರೆ ಏನು ಮೊದಲು ನಾವು ಗೊತ್ತಿದ್ದೀವಿ. ಯಾವುದನ್ನು ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಇಲ್ಲಿ ಹೆಸರು ಹೇಳ್ತಾ ಇದೆ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಅದಾದಮೇಲೆ ಇಂಟಿಗ್ರೇಷನ್ ಮಾಡಬೇಕು. ಓಕೆ, ಆ್ಯಕ್ಚುಲಿ ಇಲ್ಲಿ ಕಂಪ್ಲೀಟ್ ಒಂದು ಮೆಥಡ್ ಇದೆ. ಜನರಲ್ ಆಗಿ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ಓಕೆ, ಸೊ ಯಾವುದಪ್ಪ ಎಕ್ಸಾಂಪಲ್ ಅಂದರೆ ನೋಡಿ, ಇಲ್ಲಿ ಒಂದು ಫಸ್ಟ್ ಎಕ್ಸಾಂಪಲ್ ತೊಗೊತಾ ಇದ್ದೀನಿ ನಾನು. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ mx ಅಂತಿದೆ. ಇದಕ್ಕೆ ನಾವು ಇವಾಗ ಇಂಟಿಗ್ರೇಷನ್ ಮಾಡಬೇಕಾಗಿರೋದು. ಸೊ ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿರೋದು ಅಂತ ಇಂಟಿಗ್ರೇಷನ್ ಫಾರ್ಮುಲಾ ಏನು, ಸೈನ್ ಎಕ್ಸ್ ಫಾರ್ಮುಲಾ ಗೊತ್ತಿದೆ, ಬಟ್ ಸೈನ್ mx ಫಾರ್ಮುಲಾ ಗೊತ್ತಿಲ್ಲ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಬಂದಿದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಟರ್ಮ್ಸ್ ಬಂದಿದೆ, ಏನು mx ಅನ್ನೋದು. ಸೊ ಇದನ್ನು ನಾವು ಯಾವ ಥರ ಇಂಟಿಗ್ರೇಷನ್ ಮಾಡಬೇಕು, ಇವಾಗ ಡಿಫ್ರೆನ್ಷಿಯೇಷನಲ್ಲಿ ಏನು ಮಾಡ್ತಿದ್ವಿ, ಡಿಫ್ರೆನ್ಷಿಯೇಷನಲ್ಲಿ ಸಪೋಸ್ ಇದೇ ಕ್ವಶನ್ ಬಂದಿತ್ತಂದರೆ ಏನು ಮಾಡ್ತಿದ್ವಿ ನಾವು, ಅದನ್ನು ಡಿಫ್ರೆನ್ಷಿಯೇಷನ್ ಆ್ಯಸ್ ಇಟ್ ಈಸ್ ಮಾಡ್ತಿದ್ವಿ, ಎಕ್ಸ್ಟ್ರಾ ಟರ್ಮ್ನ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಇದು ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಯಾವುದೇ ಎಕ್ಸ್ಟ್ರಾ ಟರ್ಮ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೆಯಲ್ಲ, ಇದನ್ನು ನಾನು ಸಬ್ಸ್ಟಿಟ್ಯೂಷನ್ ಆಗಿ ತೊಗೋತಾ ಇದ್ದೀನಿ. ಯಾವ ಥರ ತೊಗೋಬೇಕಪ್ಪ ಅಂದರೆ ಇಲ್ಲಿ mx ಅನ್ನೋದು ನಾನು ಸಬ್ಸ್ಟಿಟ್ಯೂಷನ್ ಮಾಡಿ ಟಿ ಅಂತ ತೊಗೋತಾ ಇದ್ದೀನಿ. ಇಲ್ಲಿ mx ಜಾಗದನ್ನು ನಾನು ಟಿ ಅಂತ ತೊಗೊಂಡೆ. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಸ್ಟೆಪ್ನು. ಸೊ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಅದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದ್ದೀನಿ. ಇಲ್ಲಿ ಟಿ ಇದೆಯಲ್ಲ, ಸೊ ಟಿ ಮಾಡ್ತಾ ಇದ್ದೀನಿ. ಇದು ನಿಮಗೆ ಯಾವಾಗಲೂ ನೆನಪಿನಲ್ಲಿ ಇರಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಇದು ನಿಮ್ಮದು ಟಿ. ಓಕೆ, ಟಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಎಮ್ ಅನ್ನೋದು ಕಾನ್ಸ್ಟೆಂಟ್ ಇದೆ, ಆ್ಯಸ್ ಇಟ್ ಇರ್ತೀರ. ಎಕ್ಸ್ ಅನ್ನೋದು ಡಿಫ್ರೆಂಟ್ ರಿಸಲ್ಟ್, ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದ್ದಾರೆ, ಎಕ್ಸ್ ಇಲ್ಲ, ಟಿ ಮಾಡ್ತಾ ಇದ್ದೀರಿ ಅಂದರೆ ಇದು ಎಕ್ಸ್ಟ್ರಾ ರಿಸಲ್ಟ್ ಆದಾಗೆ. ಅವಾಗ ಏನು ಮಾಡ್ತಿದ್ರಿ, dx ಬೈ dt ಅಂತ ಬರ್ತಾ ಇದ್ರಿ. ಇಲ್ಲಿ ಟಿ ಡಿಫ್ರೆನ್ಷಿಯೇಷನ್ ಏನಾಗಿತ್ತು, 1 ಆಗುತ್ತಾ, ಅರ್ಥ ಆಗ್ತಿದ್ರಾ? ಓಕೆ, ಸೊ ಇದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಎಮ್ ಇಂಟು dx ಇಲ್ಲಿ ಆ್ಯಸ್ ಇಟ್ ಇಸ್ ಬರೋದು. ಇಲ್ಲಿ dt ಡಿವೈಡ್ ಬೈ ಇದೆಯಲ್ಲ, ಇದನ್ನು ನಾವು ಈ ಸೈಡ್ ತೊಗೋಬೋದಾ, ಇಲ್ಲಿ ಡಿವೈಡೆಡ್ ಬೈ ಇದು ಈ ಸೈಡ್ ಬಂದರೆ ಏನಾಗುತ್ತೆ, ಇಂಟು ಆಗುತ್ತಾ, ಇಂಟು dt, 1 ಇಂಟು dt ಅಂದರೆ dt ಆಯಿತಾ ಇದು. ಓಕೆ, ಇಲ್ಲಿ dt ಇದೆ, ಎಲ್ಲಿ dx ಇದೆ. ಸೊ ಇದು ಎಮ್ ಇದ್ದದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದು ಡಿವೈಡ್ ಬೈ ಎಮ್ ಆಗುತ್ತಾ, dx ಇದ್ದದ್ದೇನಾಯಿತು, dt ಬೈ ಎಮ್ ಆಯಿತು. ಅಥವಾ ನೀವು ಈ ಥರನೂ ಬರಿಬೋದು, 1 ಬೈ ಎಮ್ ಇಂಟು dt. ಓಕೆ, ಸೊ ಇದರಲ್ಲಿ 2 ರಿಸಲ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಬ್ಸ್ಟಿಟ್ಯೂಷನ್ ತೊಗೊಂಡಿರೋದು, ಇಲ್ಲಿ dx ಅಂತ ಬಂದಿರೋದು. ಇವೆರಡನ್ನ ನಾನು ಕ್ವಶನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ. ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಮಾಡಿದ ಮೇಲೆ ಇಂಟಿಗ್ರೇಷನ್ ಆಫ್ ಸೈನ್ ಆಫ್, ಇಲ್ಲಿ mx ಇತ್ತು, mx ಏನು ತೊಗೊಂಡಿದ್ರೆ, ಟಿ ತೊಗೊಂಡಿದ್ರೆ ಆ ಟೀನ ನಾವು ಇಲ್ಲಿ ಫಿಲಪ್ ಮಾಡಬೇಕು. ಯಾವಾಗ ನೀವು ಟಿ ತೊಗೊತೀರ ಅವಾಗ ನಾವು ಡಿ ಟಿನೇ ಬರೀಬೇಕು. ಅಂದರೆ ಇಲ್ಲಿ dx ಇದೆಯಲ್ಲ, ಈ dx ಹೋಗಿ ಏನಾಗುತ್ತೆ ನೋಡಿ, dx ಏನು ಬಂದಿದೆ ಸೆಕೆಂಡ್ ರಿಸಲ್ಟಲ್ಲಿ 1 ಬೈ ಎಮ್ ಡಿ ಟಿ ಬಂದಿದೆ. ಸೊ ನಾನು ಅದನ್ನು ಇಲ್ಲಿ ಫಿಲಪ್ ಮಾಡ್ತೇನೆ, 1 ಬೈ ಎಮ್ ಡಿ ಟಿ. ಓಕೆ, ಇವಾಗ ನಾವು ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡಬೇಕು. ಇವಾಗ ನೋಡಿ, ಯಾವಾಗ ನೀವು ಇಲ್ಲಿ ಡಿ ಟಿ ಅಂತ ಬರೀತೀರಾ, ಇದೇನಾಗುತ್ತೆ, ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಆಗುತ್ತೆ. ಅಂದಾಗ ಸೈನ್ ಟಿ ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಬೋದು. ಇದೇನಿದು 1 ಬೈ ಎಮ್ ಇದೆ, 1 ಬೈ ಎಮ್ ಅನ್ನೋದು ಸಪ್ರೇಟಾಗಿ ಸಿಕ್ಕಿದೆ, ಇದು ಕಾನ್ಸ್ಟೆಂಟ್ ಇದೆ ಹೊರಗಡೆ ಇಡಿ. ಅದಾದಮೇಲೆ ಉಳಿತೇನು, ಸೈನ್ ಟಿ ಡಿ ಟಿ. ಸೊ ಇದನ್ನು ಇವಾಗ ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಸೈನ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ, 1 ಬೈ ಎಮ್ ಆ್ಯಸ್ ಇಟ್ ಇಸ್ ಬರೀತಾ ಇದ್ದೀನಿ. ಸೈನ್ ಇದೆ ಇಂಟಿಗ್ರೇಷನ್ ಅಂದರೆ ಮೈನಸ್ ಸೈನ್ ಬರುತ್ತೆ, ಇಲ್ಲಿ ಮೈನಸ್ ಆಫ್ ಕಾಸ್ ಟಿ ಆಯಿತು. ಏನಾಯಿತು ಇದು ರಿಸಲ್ಟು, ಮೈನಸ್ ಆಫ್ ಕಾಸ್ ಟಿ ಪ್ಲಸ್ ಸಿ ಆಯಿತು. ಈ ಮೈನಸ್ನ ನಾನು ಇಲ್ಲಿ ಬರಿತಾ ಇದ್ದೀನಿ, ಮೈನಸ್ ಆಫ್ ಕಾಸ್ ಆಫ್ ಟಿ ಡಿವೈಡೆಡ್ ಬೈ ಎಮ್ ಪ್ಲಸ್ ಸಿ. ಸೊ ಇಷ್ಟೆಲ್ಲ ಆಯಿತಾ. ಇದಾದಮೇಲೆ ಲಾಸ್ಟಿಗೆ ನಾವು ಟಿ ವ್ಯಾಲ್ಯೂನ ರೀಪ್ಲೇಸ್ ಮಾಡಬೇಕು. ಇದನ್ನು ಮರೆಯೋ ಹಾಗಿಲ್ಲ. ಟಿ ವ್ಯಾಲ್ಯೂ ಎಷ್ಟು ಬಂದಿತ್ತು, ನಾವು ಏನು ತೊಗೊಂಡಿದ್ವಿ, mx ಅಂತ ತೊಗೊಂಡಿದ್ದೀವಲ್ಲ, ಅದನ್ನು ಇಲ್ಲಿ ರೀಪ್ಲೇಸ್ ಮಾಡಬೇಕು. ಕಾಸ್ ಆಫ್ mx ಡಿವೈಡೆಡ್ ಬೈ ಎಮ್ ಪ್ಲಸ್ ಸಿ. ನೆಕ್ಸ್ಟ್ ಮಾಡಿದರೆ
ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಓಕೆ, ಆ್ಯಕ್ಚುಲಿ ಇದು ಡೈರೆಕ್ಟಾಗಿ ಮಾಡ್ಬೋದು, ನಾನು ಸ್ಟೆಪ್ ಕ್ಲಿಯರ್ ಆಗಲಿ ಅಂತ ಒಂದೊಂದೊಂದು ಬಿಟ್ಬಿಟ್ಟು ಮಾಡಿದೆ. ನೀವು ಆ್ಯಕ್ಚುಲಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ಮೇಲೆ ಡೈರೆಕ್ಟಾಗಿ ಇದನ್ನು ಬರೆದ್ರು ಕೂಡ ನಡೆಯುತ್ತೆ. ಓಕೆ, ಸೊ ನಮ್ಮ ಫಸ್ಟ್ ಟೈಮ್ ಇದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಒಂದೆರಡು ಸ್ಟೆಪ್ ಎಕ್ಸ್ಟ್ರಾ ಬರೆದಿದ್ದೀನಿ ಇಲ್ಲಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ, ಗೊತ್ತಾಯ್ತಾ? ಸೊ ಇದಾಯಿತು ಫಸ್ಟ್ ಎಕ್ಸಾಂಪಲ್. ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ ಏನಿದೆ. ಸೊ ಇಲ್ಲಿ ಸ್ವಲ್ಪ ಟೋಟಲಾಗಿ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಎಕ್ಸಾಂಪಲ್. ಏನಿದೆ ಇಲ್ಲಿ 2x ಇದೆ, ಅದಾದಮೇಲೆ sin ಆಫ್ x² + 1 ಇದೆ. ಓಕೆ, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಏನಿದೆ ನೋಡಿ, ಇಲ್ಲಿ 2x ಇದೆ, ಆಮೇಲೆ ಇಲ್ಲಿ ಒಂದು x ಇದೆ. ಸೊ ಇದರಲ್ಲಿ 2 ಟರ್ಮ್ಸ್ ಕಾಣಿಸ್ತಾ ಇದ್ದಾವೆ. ಇದನ್ನು ನೀವು ಏನು ತೊಗೋಬೋದು, ಇದನ್ನಾದ್ರೂ ಸಬ್ಸ್ಟಿಟ್ಯೂಷನ್ ತೊಗೋಬೋದು, ಇಲ್ಲಾಂದರೆ ಇಲ್ಲಿ ಬ್ರಾಕೆಟಲ್ಲಿ ಇದೆಯಲ್ಲ ಇದನ್ನಾದರೂ ಸಬ್ಸ್ಟಿಟ್ಯೂಷನ್ ತೊಗೋಬೋದು. ಸೊ ಎರಡರಲ್ಲಿ ಒಂದು ಯಾವುದಾದ್ರೂ ನೀವು ಸಬ್ಸ್ಟಿಟ್ಯೂಷನ್ ತೊಗೋಬೋದು. ಬಟ್ ಇದನ್ನು ತೊಗೊಂಡ್ರೆ ಏನು ಯೂಸ್ ಇಲ್ಲ, ಹಾಗಾಗಿ ನಾನು ಇಲ್ಲಿ ಬ್ರಾಕೆಟಲ್ಲಿ ಇದೆಯಲ್ಲ ಈ ರಿಸಲ್ಟ್ನ ತೊಗೋತಾ ಇದ್ದೀನಿ. ಸೊ ಇದನ್ನು ತೊಗೊಂಡ್ರೆ ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನಲ್ಲಿ x² + 1 x² + 1 = t ಅಂತ ತೊಗೊಂಡಿದ್ದೀನಿ. ಸೊ ಇದನ್ನ ತೊಗೊಂಡ್ರೆ ಇದಕ್ಕೆ ಇವಾಗ ನೋಡಿ ಏನಾಗುತ್ತೆ, ಇದರದ್ದು ನಾನು ಹೇಳಿದೆ ಇದಕ್ಕೆ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು. ಓಕೆ, x² ಅಂದರೆ ಇದೆ, x² ಅಂತಂದರೆ ಏನಾಗುತ್ತೆ, ಇದು ರಿಸಲ್ಟು 2x ಆಗುತ್ತೆ, ಇದು ಎಕ್ಸ್ಟ್ರಾ ಟರ್ಮ್ 2x dx/dt ಆಗುತ್ತೆ, ಟರ್ಮ್ dx/dt. 1 ಡಿಫ್ರೆನ್ಷಿಯೇಷನ್ 0 ಬಿಟ್ಬಿಡಿ, = t ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಇವಾಗ dt ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, 2x dx = dt × 1 ಅಂದರೆ dt ಆಯಿತಾ? ಓಕೆ, ನಾನು ಹೇಳಿದೆ ಇದು ನಿಮ್ಮದು ಇಕ್ವೇಷನ್ 1 ಇರುತ್ತೆ. ಇಕ್ವೇಷನ್ 2 ಮಾಡಬೇಕಂದ್ರೆ ಈ ಸೈಡ್ ಬರೀ ಓನ್ಲಿ dx ಮಾತ್ರ ಉಳಿದಿರಬೇಕು. ಓಕೆ, dx ಉಳಿತಾ? ಓಕೆ, ನಾನು ಏನು ಮಾಡ್ತಾಯಿದ್ದೀನಿ, ಈ ಸೈಡ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಏನು ಹೇಳ್ತೀನಿ ನೋಡಿ, dt ಡಿವೈಡೆಡ್ ಬೈ ಆಗುತ್ತಾ, ಇದು 2x ಆಯಿತು. ಇದು ನಿಮ್ಮದು ಇಕ್ವೇಷನ್ 2 ಆಯಿತು, ಕರೆಕ್ಟಾ? ಓಕೆ, ಸೊ ಇವಾಗ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಮಾಡಿದರೆ ಇಕ್ವೇಷನ್ ಆಫ್ ಇಲ್ಲೇನಿದೆ 2x ಇದೆ, sin ಆಫ್ ಓಕೆ x² + 1 ಅಂದರೆ ಏನಿತ್ತು, ಇಕ್ವೇಷನ್ 1 ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ t ಬಂತು. ಅದಾದಮೇಲೆ dx ಅಂದರೆ ಇಕ್ವೇಷನ್ 2 ಅಲ್ಲಿ ಏನು ಬಂದಿದೆ, dt ಡಿವೈಡೆಡ್ ಬೈ 2x ಬಂತು, ಕರೆಕ್ಟಾ? ಸಬ್ಸ್ಟಿಟ್ಯೂಷನ್ ಕ್ಲಿಯರ್ ಆಯಿತಾ? ಇವಾಗ ನೋಡಿ ಇಲ್ಲಿ 2x ಈ 2x ಕ್ಯಾನ್ಸಲ್ ಆಗಿಬಿಡ್ತಾ, ಕರೆಕ್ಟಾ? ಸೊ ಅಂದರೆ ನಿಮ್ಮದು ಉಳಿದಿತ್ತೇನು, ಈ 2x ಹೋಗಿಬಿಡ್ತು. ಇವಾಗ ಉಳಿತು sin t dt. ಇವಾಗ ಇಂಟಿಗ್ರೇಟ್ ಮಾಡ್ಬೋದಲ್ಲ, sin t ಫಾರ್ಮುಲಾ ನಮ್ಗೆ ಗೊತ್ತಿದೆ, ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು t ಇದೆ. sin t ಆನ್ಸರ್ ಮೈನಸ್ ಆಫ್ cos t + c. ಅದಾದಮೇಲೆ t = ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದನ್ನು ಮರಿಬಾರ್ದು. t = ಏನು ತೊಗೊಂಡಿದ್ರಿ, x² + 1 + c. ಸಿಂಪಲ್ ಇದೆನಾ ಸಬ್ಸ್ಟಿಟ್ಯೂಷನ್ ಮೆಥಡು? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇದು. ಏನಿದೆ ನೋಡಿ, ನಾನು ಮೊದಲು ಫಸ್ಟಿಗೆ ಕ್ವಶನ್ ಬರ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ tan ಆಫ್ √x, ಇದು ⁴ ಅಂತ ಬರೀಬೋದಾ? ಓಕೆ, ಅದಾದಮೇಲೆ ಇದೆ sec² ಆಫ್ √x ಡಿವೈಡ್ ಬೈ √x dx ಇದೆ, ಕರೆಕ್ಟಾ? ಇದು ಕ್ವಶನಲ್ಲಿ ಕೊಟ್ಟಿರುವಂಥದ್ದು. ಸೊ ಇವಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಆ್ಯಕ್ಚುಲಿ ಇಲ್ಲಿ 2 ಸತಿ ಸಬ್ಸ್ಟಿಟ್ಯೂಷನ್ ತೊಗೊಂಡು ಮಾಡ್ತಾರೆ. ನಾವು ಡೈರೆಕ್ಟಾಗಿ ಒಂದೇ ಸತಿ ಸಬ್ಸ್ಟಿಟ್ಯೂಷನ್ ತೊಗೊಂಡು ಕೂಡ ಮಾಡ್ಬೋದು ಸಿಂಪಲ್ ವೇಯಲ್ಲಿ. ಓಕೆ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಈ ಯಾವ್ಯಾವ ಟರ್ಮ್ಸ್ ತೊಗೋಬೋದು ಸಬ್ಸ್ಟಿಟ್ಯೂಷನ್ ಅಂದರೆ, √x ತೊಗೋಬೋದು, ಇಲ್ಲಾಂದರೆ sec ತೊಗೋಬೋದು, ಇಲ್ಲ tan ತೊಗೋಬೋದು. sec ತೊಗೊಂಡ್ರೆ ನಮಗೆ ಗೊತ್ತಿದೆ ಡಿಫ್ರೆನ್ಷಿಯೇಷನ್ ಆಫ್ sec ಏನಾಗುತ್ತೆ, sec × tan, ಮತ್ತು 2 ಎಕ್ಸ್ಟ್ರಾ ರಿಸಲ್ಟ್ ಬರುತ್ತೆ. ಬಟ್ tan ತೊಗೊಂಡ್ರೆ ನಮ್ಗೆ ಗೊತ್ತಿದೆ tan ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, sec² x ಆಗುತ್ತಾ? ಅಂತಂದರೆ ನಾವು ಇಲ್ಲೇನು ತೊಗೋಬೇಕು, sec ಮಾತ್ರ ತೊಗೋಬೇಕು. ಇದು ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಹಾಗಾಗಿ ನಾನು ಏನು ತೊಗೋತಾ ಇದ್ದೀನಿ ಇಲ್ಲಿ ಅಂದರೆ tan ಆಫ್ √x = t ತೊಗೋತಾ ಇದ್ದೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾನು ತೊಗೋತಾ ಇದ್ದೀನಿ tan ಆಫ್ √x = t ತೊಗೊಂಡು, ಅಂದರೆ ಇಲ್ಲಿ ಬ್ರಾಕೆಟಲ್ಲಿ ಇದೆಯಲ್ಲ ಅದನ್ನು ನಾನಿಲ್ಲಿ ಏನು ತೊಗೋತಾ ಇದ್ದೀನಿ, ಸಬ್ಸ್ಟಿಟ್ಯೂಷನ್ ಆಗಿ t ತೊಗೋತಾ ಇದ್ದೀನಿ. ಓಕೆ, ಇವಾಗ ಏನು ಮಾಡಬೇಕು, ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ಟಿ ಮಾಡಿದರೆ ಏನಾಗುತ್ತೆ, ಇಲ್ಲಿ ಟ್ಯಾನ್ ಇದೆ ಫಸ್ಟ್. ಡಿಫ್ರೆನ್ಷಿಯೇಷನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗಿಲ್ಲ, ಇಲ್ಲಿ ಡಿಫ್ರೆನ್ಷಿಯೇಷನ್ ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, sec² ಆಫ್ √x. ಸೊ √x ಅನ್ನೋದು ಎಕ್ಸ್ಟ್ರಾ ಟರ್ಮ್ ಆಯಿತಾ? ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ದೀವಿ. √x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಡಿವೈಡ್ ಬೈ 2√x ಆಗುತ್ತೆ. ಅದಾದಮೇಲೆ ಎಕ್ಸ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಟರ್ಮ್, ಯಾಕಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾಯಿದ್ದೀವಿ, ಅಂದರೆ dx/dt = t ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾಯಿದ್ದೀವಿ. ಓಕೆ, ಸೊ ಇದನ್ನು ಫಸ್ಟ್ ಸ್ಟೆಪ್ ಅಂತ ಕೊಟ್ಟಿದ್ರೆ ನೀವು ಸೆಕೆಂಡ್ ಈಕ್ವೇಷನ್ಗೆ ಏನು ಮಾಡಬೇಕು, dx ಮಾತ್ರ ಇಲ್ಲಿ ಉಳಿಬೇಕಾ? ನಾನು ಇಲ್ಲಿ ಬರೀ dx ಮಾತ್ರ ಇರಬೇಕು, ಉಳಿದಿರೋ ಟರ್ಮ್ಸ್ ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಿ dt ಇದೆ, ಸೊ dt × 1 ಅಂದರೆ ಎಷ್ಟಾಗುತ್ತೆ, ಇದು dt ಆಗುತ್ತೆ. ನಾನು ಇಲ್ಲಿ ಬರಿತಾ ಇದ್ದೀನಿ. ಅದಾದಮೇಲೆ sec² ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ತೊಗೊಂಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಇಲ್ಲಿ ಬರಿತಾ ಇದ್ದೀನಿ. sec² ಆಫ್ √x ಆಯಿತು, ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಸೈಡ್ ಬಂದರೆ ಇದು ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟಾ? ಇವೆರಡು ರಿಸಲ್ಟ್ ರೆಸಿಪ್ರೋಕಲ್ ಬರೀಬೇಕು. ಸೊ ಇದು ಸಿಕ್ತು ನಮ್ಮದು ಇಕ್ವೇಷನ್ ನಂಬರ್ 2.
ಓಕೆ. ಸೊ ಇಕ್ವೇಷನ್ 1 ಇಕ್ವೇಷನ್ 2 ಸಿಕ್ಕರೆ ಎರಡು ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ಒಳಗೆ ಮಾಡಿ ಅಪ್ಲೈ ಮಾಡಬೇಕು. ಇವಾಗ ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಅಂತಂದರೆ ಏನು ತೊಗೊಂಡಿದ್ದೀರಾ, ಟಿ ತೊಗೊಂಡಿದ್ದೀರಾ. ಸೊ ಅದೇನಾಗುತ್ತೆ t⁴ ಆಗುತ್ತೆ. ಅದಾದಮೇಲೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀನಿ ನಾನು, ಸೆಕ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್. ಸೊ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಕ್ವೇಷನ್ ಸೆಕೆಂಡಲ್ಲಿ ಬಂದಿದ್ದೇನೆ. ಸೊ ಇದನ್ನು ನಾನಿಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. ಏನಿದೆ, ರೂಟ್ ಎಕ್ಸ್ ಡಿವೈಡೆಡ್ ಬೈ ಸೆಕ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್ ಡಿ ಎಕ್ಸ್. ಇವಾಗ ನೋಡಿ, ಸೆಕ್ ಸ್ಕ್ವೇರ್ ಇದು ಎರಡು ಕ್ಯಾನ್ಸಲ್ ಆಗುತ್ತೆ, ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳಿತೇನು ಇಲ್ಲಿ 2 ಮಾತ್ರ ಉಳಿತು. 2 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ನೀವು ಹೊರಗಡೆ ಬರೆದು ನಡೆಯುತ್ತೆ. ಓಕೆ, 2 ಅನ್ನೋದು ನಾನು ಇಲ್ಲಿ ಹೊರಗಡೆ ಬರ್ಕೋತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ t⁴ dt. ಸಿಂಪಲ್ ಇದೆನಾ? ಓಕೆ, ಅದಕ್ಕೆ ಹೇಳೋದು ನಾವು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಬರ್ಕೊಳ್ಬೇಕು. ನೀವು ಡಿ ಎಕ್ಸ್ ಇದು ಇಕ್ವೇಷನ್ 2 ಮಾಡಿ, ಇದನ್ನ ಇಕ್ವೇಷನ್ 1 ಮಾಡಿ. ಓಕೆ, ಅದಾದಮೇಲೆ ಇಲ್ಲಿ 2 ಆ್ಯಸ್ ಇಟ್ ಈಸ್ ಇಟ್ಟು t⁴ ಇಂಟಿಗ್ರೇಟ್ ಮಾಡ್ಬೋದು. ಇದನ್ನು ಮಾಡ್ಬೋದು, ಯಾಕಂದರೆ ಇಲ್ಲಿ ಒಂದು ಯಾವಾಗಲೂ ನೆನಪು ಇಟ್ಕೊಳ್ಳಿ, ಯಾವಾಗ ಇಲ್ಲಿ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಬರೆದ್ರೆ, ಇಲ್ಲಿ ಡಿ ಟಿ ಅಂತ ಬರೆದ್ರೆ ಇಲ್ಲಿರುವಂಥ ಎಲ್ಲ ಟರ್ಮು ಟಿ ಮಾತ್ರ ಇರಬೇಕು. ಅಂದರೆ ಇಲ್ಲಿರುವಂಥ ಎಲ್ಲ ಎಕ್ಸ್ ವ್ಯಾಲ್ಯೂ ಆಟೋಮೆಟಿಕ್ ಕ್ಯಾನ್ಸಲ್ ಮಾಡಲೇಬೇಕು ನೀವು. ಇಲ್ಲಿ ಡಿ ಟಿ ಬರೆದು ಇದರಲ್ಲಿ ಇನ್ನೂ ಒಂದು ಎಕ್ಸ್ ಉಳಿದಿತ್ತು ಅಂದರೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಮೆಥಡ್ ರಾಂಗ್ ಆಗಿದೆ ಅಂತ ಅರ್ಥ. ಇಲ್ಲಿ ನೀವು ಡಿ ಎಕ್ಸ್ ಬರೆದು ಇಲ್ಲಿ ಟಿ ಬರೆದ್ರೆ ಅದು ರಾಂಗ್. ಇಲ್ಲಿ ಡಿ ಎಕ್ಸ್ ಬರೆದ್ರೆ ಕಂಪಲ್ಸರಿ ಎಲ್ಲ ವೇರಿಯೇಬಲ್ಸ್ ಏನಾಗಿರಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸೇ ಇರಬೇಕು. ಗೊತ್ತಾಯ್ತಾ? ಓಕೆ, ಸೊ ಇಲ್ಲಿ t⁴ ಆನ್ಸರ್ ಏನು, x⁴ ಫಾರ್ಮುಲಾ ಅಂದರೆ t⁴ + 1 ಡಿವೈಡೆಡ್ ಬೈ 4 + 1 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 2. 4 + 1 ಅಂದರೆ ಇದು 5 ಆಗುತ್ತಾ, ಅಂದರೆ ಇದನ್ನು t⁵ ಆಯಿತು ಪ್ಲಸ್ ಸಿ. ಕರೆಕ್ಟಾ? ಸೊ ಇವಾಗ ನೀವೇನು ಮಾಡಿ, ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡಿ. ಟಿ ಅಂತಂದರೆ ಏನು ತೊಗೊಂಡಿದ್ರು, ಟ್ಯಾನ್ ಆಫ್ ರೂಟ್ ಎಕ್ಸ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, ವಾಪಸ್ ರಿಪ್ಲೇಸ್ ಮಾಡೋದನ್ನು ಮಾತ್ರ ಮರೆಯೋ ಹಾಗಿಲ್ಲ. ಇಲ್ಲಿ ಟಿ ಏನಿದೆ 2/5 ಅಂತ ಬರೀಬೋದಾ ಇದನ್ನು. ಟ್ಯಾನ್ ಟಿ ಅಂತಂದರೆ ಏನಿದೆ, ಟ್ಯಾನ್ ಆಫ್ ರೂಟ್ ಎಕ್ಸ್ ⁵ ಪ್ಲಸ್ ಸಿ. ಇದಾಗಿತ್ತು ನಿಮ್ಮದು ಆನ್ಸರ್. ಸಿಂಪಲ್ ಇದೆಯಾ? ಇಕ್ವೇಷನ್ 1 ಇಕ್ವೇಷನ್ 2 ಇದು ಭಾಳ ಇಂಪಾರ್ಟೆಂಟ್. ಸಪೋಸ್ ನೀವು ಇಲ್ಲಿ ಸೆಕ್ ತೊಗೊಂಡಿದ್ರಿ, ನಿಮ್ಮ ಎಕ್ಸಾಮಲ್ಲಿ ಗೊತ್ತಾಗಲ್ಲ ಯಾವುದು ಸ್ಟಾರ್ಟಿಂಗ್ ತೊಗೋಬೇಕಂತ. ಸೆಕ್ ತೊಗೊಂಡಿದ್ರಿ ಏನು ಪ್ರಾಬ್ಲಮ್ ಆಗುತ್ತೆ, ಸೆಕ್ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಸೆಕ್ ಇಂಟು ಟ್ಯಾನ್, ಮತ್ತು ಒಂದು ಸೆಕ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಅದ್ರ ಬದಲಿಗೆ ನೀವು ಟ್ಯಾನ್ ತೊಗೊಂಡ್ರೆ ನಿಮ್ಗೇನು ಬರುತ್ತೆ, ಸೆಕ್ ಸ್ಕ್ವೇರ್ ಡೈರೆಕ್ಟ್ ಇದು ಆನ್ಸರ್ ಬರುತ್ತೆ, ಆಟೋಮೆಟಿಕ್ಲಿ ಅದು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ನೀವೇನೇ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಅದು ಕ್ಯಾನ್ಸಲ್ ಆಗಬೇಕು, ಆ ಥರ ತೊಗೊಳ್ಬೇಕು. ಗೊತ್ತಾಯ್ತಾ? ಓಕೆ, ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಏನಿದೆ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಡಿವೈಡ್ ಬೈ 1 + x² dx. ಸೊ ಇಲ್ಲಿ ಯಾವುದು ಸಬ್ಸ್ಟಿಟ್ಯೂಷನ್ ತೊಗೋಬೇಕು ನೋಡಿ. ಯೂಶ್ವಲಿ ಬ್ರಾಕೆಟಲ್ಲಿರೋದನ್ನ ಫಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಇದನ್ನು ತೊಗೊಂಡ್ರೆ ಏನು ಯೂಸ್ ಇಲ್ಲ. x² ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2x ಆಗುತ್ತೆ. ಇದೇನಾ ಇಲ್ಲ ಅಂದರೆ ಮತ್ತೆ 2x ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಅದ್ರ ಬದಲಿ ನೀವೇನು ತೊಗೊಳ್ಳಿ, ಟ್ಯಾನ್ ತೊಗೋಬೇಕು. ಸೈನ್ ತೊಗೊಂಡ್ರೆ ಅದು ಯೂಸ್ ಇಲ್ಲ. ಟ್ಯಾನ್ ಇನ್ವರ್ಸ್ ಇದೆ. ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ 1 + x² ಇಲ್ಲಿ ಇದೇನಾ. ಓಕೆ, ಯಾವುದೇ ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಅದರದ್ದು ಡಿಫ್ರೆನ್ಷಿಯೇಷನ್ ಮಾಡಿ ನೋಡಬೇಕು. ಅದರ ಆನ್ಸರ್ ಇಲ್ಲಿ ಇದ್ದರೆ ತೊಗೊಂಡ್ಬಿಡ್ಬೇಕು. ಓಕೆ, ಸೊ ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಗುತ್ತೆ. ಕಾಸ್ ರಿಸಲ್ಟ್ ಇದೇನಾ ಇಲ್ಲ, ಬಟ್ ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಎಲ್ಲಿದೆ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಷನ್ ಏನು ತೊಗೋಬೇಕಪ್ಪ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತೊಗೋಬೇಕು. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೋಬೇಕು. ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ 1 + x² ಎಕ್ಸ್ಟ್ರಾ ಟರ್ಮ್ dx ಬೈ dt. ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಟಿ 1 ಆಗುತ್ತೆ. ಅದಾದಮೇಲೆ ಡಿ ಟಿನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಇಲ್ಲೇನು ಬರೀಬೇಕು, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಆಲ್ರೆಡಿ ಹೇಳಿದೆ ನಾನು, ಇದು ಇಕ್ವೇಷನ್ 1. ಇಕ್ವೇಷನ್ 2 ಮಾಡಬೇಕಂದ್ರೆ ಎಲ್ಲನೂ ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಸೈಡ್ ಬಂದರೆ ಏನಾಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ. ಕರೆಕ್ಟಾ? ನಮಗೆ ಇಕ್ವೇಷನ್ 2 ಸಿಕ್ತು. ಸೊ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಬಿಟ್ರೆ ಮುಗೀತು. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್, ಇಲ್ಲೇನಿದೆ ಟ್ಯಾನ್ ಇನ್ವರ್ಸ್ ಅಂತಂದರೆ ಏನು ತೊಗೊಂಡಿದ್ದೀರಾ, ಇಕ್ವೇಷನ್ 1ನಲ್ಲಿ ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀರಾ, ಡಿವೈಡೆಡ್ ಬೈ 1 + x² ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಡಿ ಎಕ್ಸ್ ಅಂತಂದರೆ ಏನು ಬಂದಿದೆ ನಮ್ಮದು ಇಕ್ವೇಷನ್ 2ಅಲ್ಲಿ 1 + x² dt. ಸೊ ಇದು ಕ್ಯಾನ್ಸಲ್ ಆಗಿಬಿಡ್ತಾ, ಸೇಮ್ ಟರ್ಮ್ ಇದೆ. ಸೊ ಉಳಿತೇನು ನಮ್ದು ಆನ್ಸರ್. ಓಕೆ, ಏನು ಉಳಿದಿದೆ ಇವಾಗ, ಸೈನ್ ಟಿ ಮತ್ತು ಡಿ ಟಿ ಎಷ್ಟೇ ಉಳಿದಿರೋದಾ. ಇಂಟಿಗ್ರೇಷನ್ ಆಫ್ ಸೈನ್ ಟಿ ಡಿ ಟಿ. ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂತಂದರೆ ಏನಿದೆ, ಕಾಸ್ ಟಿ ಇದೆ, ಮೈನಸ್ ಸೈನು, ಮೈನಸ್ ಆಫ್ ಕಾಸ್ ಟಿ ಪ್ಲಸ್ ಸಿ, ಮೈನಸ್ ಆ್ಯಸ್ ಇಟ್ ಈಸ್ ಕಾಸ್ ಆಫ್ ಟಿ ವ್ಯಾಲ್ಯೂ ಏನು ತೊಗೊಂಡಿದ್ರಿ, ಟ್ಯಾನ್ ಇನ್ವರ್ಸ್, ಅದನ್ನು ಇಲ್ಲಿ ಫಿಲಪ್ ಮಾಡಿದರೆ ಮುಗೀತು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಎಷ್ಟು ಮಾಡಿದೆ, ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಸಬ್ಸ್ಟಿಟ್ಯೂಷನ್ ಮೆಥಡ್ ಕ್ಲಿಯರ್ ಆಯಿತಾ? ಏನು ಮಾಡಬೇಕು, ಇದು ಫಸ್ಟ್ ನೆನಪಿಟ್ಕೋಬೇಕು, ಇದು ಸೆಕೆಂಡ್ ನೆನಪು. ಇವೆರಡು ನೆನಪಿನಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದರೆ, ಇಂಟಿಗ್ರೇಟ್ ಮಾಡಿದರೆ ನಿಮ್ಮ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಏನು ಮಾಡ್ತಾಯಿದ್ದೀರಾ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಅದಾದಮೇಲೆ ಇಂಟಿಗ್ರೇಷನ್ ಮಾಡ್ತಾಯಿದ್ದೀರಾ. ಓಕೆ, ಸೊ ಇಲ್ಲಿವರೆಗೂ ನೀವು ಇಂಟಿಗ್ರೇಷನ್ ಬರುವಂಥ ಎಲ್ಲ ಫಾರ್ಮುಲಾಸನ್ನ ನೀವು ನೋಡಿದ್ದೀರಾ.
ಓಕೆ. ಸೊ ಇದರಲ್ಲಿ ಎಲ್ಲ ಫಾರ್ಮುಲಾಸ್ ಬಂದಿದ್ದಾವೆ, ಬಟ್ ಕೆಲವೊಂದು ಫಾರ್ಮುಲಾಸ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾವುದಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇದ್ದದ್ದು ಇಂಟಿಗ್ರೇಷನ್ ಇದೆಯಾ ನೋಡಿ, ಫಾರ್ಮುಲಾ ಇದೆಯಾ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇದ್ದಿದ್ದೇನಾ, ಇಲ್ಲ. ಸೊ ಅದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು. ಓಕೆ ನೋಡಿ, ಯಾವ್ದು ಮಾಡ್ತಾ ಇದ್ದೀವಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಡಿ ಎಕ್ಸ್, ಇದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಯಾವುದ್ರ ಯೂಸಿಂದ, ಸಬ್ಸ್ಟಿಟ್ಯೂಷನ್ ಮೆಥಡಿಂದನೇ ಇದನ್ನು ಫೈಂಡ್ ಔಟ್ ಮಾಡೋದು. ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತಾನೆ ನೋಡಿ. ಇದರ ಫಾರ್ಮುಲಾ ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಟ್ಯಾನ್ ಅಂತಂದರೆ ಏನು ಬರೀತಾರೆ ಹೇಳಿ, ಸೈನ್ ಬೈ ಕಾಸ್ ಅಂತ ಬರಿಬೋದಾ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್, ಇಲ್ಲಿ ಡಿ ಎಕ್ಸ್ ಅಂತ ಬರೀತೀವಿ. ಓಕೆ. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕು, ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಏನು ತೊಗೋಬೇಕಪ್ಪ ಅಂದರೆ, ಸೊ ನಾವಿಲ್ಲಿ ಎರಡು ರಿಸಲ್ಟ್ ತೊಗೋಬೋದು, ಇದರ ಸೈನ್ ತೊಗೋಬೋದಿಲ್ಲ ಅಂದರೆ ಕಾಸ್ ತೊಗೋಬೋದು. ಓಕೆ. ಸೊ ನಾನಿಲ್ಲಿ ಸೈನ್ ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಎರಡೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಸಪೋಸ್ ಬೈ ಚಾನ್ಸ್ ನೀವು ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತೊಗೊಂಡಿದ್ರೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಆಗುತ್ತೆ, ಇಲ್ಲಿ ಡಿ ಎಕ್ಸ್ ಆಗುತ್ತೆ, ಇಲ್ಲಿ ಡಿವೈಡ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಇದು 1 ಆಗುತ್ತೆ. ಇಂಟಿಗ್ರೇಷನ್ ಆಫ್ ಟಿ ಎಷ್ಟಾಯಿತು, 1 ಆಗುತ್ತೆ. ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಇದನ್ನು ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ ನೋಡಿ, ಡಿ ಎಕ್ಸ್ ಇದ್ದಲ್ಲಿ ಡಿ ಟಿ ಡಿವೈಡ್ ಬೈ ಕಾಸ್ ಎಕ್ಸ್ ಹಾಕಿದರೆ ಮತ್ತೆ ಅದು ಕ್ಯಾನ್ಸಲ್ ಆಗೋದಿಲ್ಲ ಎಕ್ಸು, ಕರೆಕ್ಟಾ? ಅವಾಗ ಏನಾಗುತ್ತೆ, ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗಿಬಿಡುತ್ತೆ, ನಿಮಗೆ ಇಂಟಿಗ್ರೇಷನ್ ಮಾಡೋಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ, ಕಾಸ್ ಎಕ್ಸ್ನೇ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಬೇಕು. ಓಕೆ. ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು. ಇರೋದೇ ಎರಡೇ ರಿಸಲ್ಟ್, ಎರಡರಾಗ ಒಂದು ಯಾವುದಾದ್ರೂ ತೊಗೋಬೇಕು, ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸೊ ಅಂದರೆ ಏನು ತೊಗೋತಾ ಇದ್ದೀವಿ ಅಂದರೆ, ಇಲ್ಲಿ ಕಂಪಲ್ಸರಿ ನೀವೇನು ತೊಗೋಬೇಕಪ್ಪ, ಸಬ್ಸ್ಟಿಟ್ಯೂಷನ್ ಅಂದರೆ ಕಾಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಟಿ ಅಂತ ತೊಗೊಳ್ಳಿ. ಓಕೆ. ಇವಾಗ ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಮೈನಸ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಡಿವೈಡ್ ಬೈ ಡಿ ಟಿ ಆಯಿತು. ಇದು ಡಿಫ್ರೆನ್ಷಿಯೇಷನ್ ಆಫ್ ಟಿ ಏನಾಗುತ್ತೆ, 1 ಆಗುತ್ತೆ. ಓಕೆ. ಸೊ ಡಿ ಎಕ್ಸ್ ಇದು ಡಿ ಟಿ, ಇಲ್ಲಿ ಏನಿದೆ ಇಂಟು ಇದೆ, ಕರೆಕ್ಟಾ? ಇಂಟು ಇದ್ದದ್ದು ಈ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇದನ್ನು ಸಹ ನಾನು ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಡಿ ಟಿ ಆ್ಯಸ್ ಇಟ್ ಈಸ್, ಇಲ್ಲಿ ಇಂಟು ಇದ್ದರೆ ಈ ಸೈಡ್ ಬಂದರೆ ಡಿವೈಡ್ ಬೈ ಇದು ಮೈನಸ್ ಸೈನ್ ಎಕ್ಸ್ ಆಯಿತು. ಓಕೆ. ಇವಾಗ ನೀವು ಇಕ್ವೇಷನ್ 1 ಇಕ್ವೇಷನ್ 2 ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಇಕ್ವೇಷನ್ 1 ಇಕ್ವೇಷನ್ 2 ಎರಡು ರಿಸಲ್ಟ್ನ ನಿಮ್ಮದು ಕ್ವಶನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಏನು ಬಂದಿತ್ತು ನಿಮ್ದು ಇವಾಗ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ನೀವೇನು ತೊಗೊಳ್ತಾ ಇದ್ರಿ, ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತೊಗೊಂಡಿದ್ರಿ. ಸೊ ಕಾಸ್ ಎಕ್ಸ್ ಇದ್ದಲ್ಲಿ ನಾನು ಏನು ಬರಿತಾ ಇದ್ದೀನಿ, ಟಿ ಅಂತ ಬರಿತಾ ಇದ್ದೀನಿ. ಡಿ ಎಕ್ಸ್ ಅಂದರೆ ಇಕ್ವೇಷನ್ 2 ಏನು ಬಂದಿದೆ, ಮೈನಸ್. ಸೊ ಮೈನಸ್ನ ಹೊರಗಡೆ ಬರ್ಕೋಬೋದಾ, ಓಕೆ, ಮೈನಸ್ ಹೊರಗಡೆ ಬರದೆ. ಅದಾದಮೇಲೆ ಡಿ ಟಿ ಡಿವೈಡ್ ಬೈ ಇಲ್ಲೇನಿದೆ ಸೈನ್ ಎಕ್ಸ್ ಇದೆ, ಸೊ ಸೈನ್ ಎಕ್ಸಿಗೆ ಬರದೆ. ಇವಾಗ ನೋಡಿ, ಸೈನ್ ಎಕ್ಸ್ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಸಪೋಸ್ ನೀವು ಹಿಂದಿನ ಎಕ್ಸಾಂಪಲ್ ತೊಗೊಂಡಿದ್ರೆ ಅವಾಗ ಕಾಸ್ ಸ್ಕ್ವೇರ್ ಆಗಿ ಉಳಿದ್ಬಿಡ್ತಿತ್ತು, ಮತ್ತು ಅಲ್ಲಿ ಕ್ಯಾನ್ಸಲ್ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ನೀವು ಏನು ತೊಗೋಬೇಕು, ಇದನ್ನು ನೆನಪಿನಲ್ಲಿ ಇರಬೇಕು, ಕಾಸ್ ಎಕ್ಸೇ ತೊಗೋಬೇಕು. ಇದಾದಮೇಲೆ ಏನು ಉಳಿತು ನೋಡಿ, ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತು, ಉಳಿದಿದ್ದಿಲ್ಲಿ 1 ಬೈ ಟಿ ಡಿ ಟಿ ಮಾತ್ರ ಉಳಿತು, ಇಲ್ಲಿ ಮೈನಸ್ ಸೈನ್ ಇದೆ. ಓಕೆ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. 1 ಬೈ ಎಕ್ಸ್ದು ಏನಿದೆ, ಲಾಗ್ ಆಫ್ ಮಾಡ್ ಎಕ್ಸ್ ಇದೆ. ಓಕೆ. ಸೊ ಇಲ್ಲಿ 1 ಬೈ ಟಿ ಇದೆ ಅಂತಂದರೆ ಇದೇನಾಗುತ್ತೆ, ಮೈನಸ್ ಆಫ್ ಲಾಗ್ ಆಫ್ ಮಾಡ್ ಆಫ್ ಟಿ, ಮಾಡ್ ಬರೀಲೇಬೇಕಿಲ್ಲಿ, ಪ್ಲಸ್ ಸಿ. ಓಕೆ. ಸೊ ಅದಾದಮೇಲೆ ಮೈನಸ್ ಆಫ್ ಲಾಗ್ ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ರಿ, ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ನ ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ, ಕಾಸ್ ಎಕ್ಸ್ ಪ್ಲಸ್ ಸಿ. ಆ್ಯಕ್ಚುಲಿ ಇಷ್ಟು ಮಾಡಿದರೂ ನಡೆಯುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ಮೈನಸ್, ಇಲ್ಲಿ ಏನಿಲ್ಲ ಅಂದರೆ 1 ಬರೀಬೋದಾ, -1 ಅಂತ ಬರೀಬೋದು. -1 ಮಲ್ಟಿಪ್ಲೈ ಮಾಡಿದರೆ ಮತ್ತೆ ಅದು ಮೈನಸ್ಸೇ ಆಗಿರೋದು. ಓಕೆ. ಸೊ ಇಲ್ಲಿ ಯಾಕೆ -1 ಬರದೆ ಅಂದರೆ, ನಮಗೆ ಲಾಗ್ದೊಂದು ರಿಸಲ್ಟ್ ಗೊತ್ತಿದೆ. ಫಸ್ಟ್ ಫಾರ್ಮುಲಾ ಏನಿದೆ, ಲಾಗ್ ಆಫ್ ಪಿ ರೇಸ್ ಟು ಎನ್ ಇತ್ತಂದರೆ ಇದನ್ನು ಯಾವ ಥರ ಬರೀತಿದ್ರಿ, ಎನ್ ಇಂಟು ಲಾಗ್ ಆಫ್ ಪಿ ಅಂತ ಬರೀತಾ ಇದ್ರಿ, ಅಥವಾ ರಿವರ್ಸು ನಾವು ಇದನ್ನು ಬರ್ಕೊಳ್ಬೋದು. ಅಂದರೆ ಇಲ್ಲಿ ಎನ್ ಇತ್ತಂದರೆ ಇದನ್ನು ನಾವು ಮೇಲ್ಗಡೆಯನ್ನು ಬರೀಬೋದಲ್ಲ. ಓಕೆ. ಅಂದರೆ ಇಲ್ಲೇನಿದೆ, ನಮಗೆ -1 ಇದೆ. ಸೊ ಈ -1 ನಾವು ಇಲ್ಲಿ ಮೇಲ್ಗಡೆ ಬರೀಬೋದಾ. ಸೊ ಮೇಲ್ಗಡೆ ಬರೆದ್ರೆ ಏನಾಗುತ್ತೆ ನೋಡಿ, ಲಾಗ್ ಆಫ್, ಇಲ್ಲಿ ಮಾಡ್ಯುಲಸ್ ಇದೆ, ಕಾಸ್ ಆಫ್ ಎಕ್ಸ್ -1ನ ಇಲ್ಲಿ ಬರೀತಾ ಇದ್ದೀನಿ, ಪ್ಲಸ್ ಸಿ, ಕರೆಕ್ಟಾ? ಓಕೆ. ಸೊ ಇದನ್ನು ಮೇಲ್ಗಡೆ ತೊಗೊಂಡೆ ಅಕಾರ್ಡಿಂಗ್ ಟು ಈ ಫಾರ್ಮುಲಾ ರಿವರ್ಸ್ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಲಾಗ್ ಆಫ್ ಮಾಡ್ ಆಫ್ ಇದು 1 ಬೈ ಕಾಸ್ ಎಕ್ಸ್ ಆಗುತ್ತಾ, ಕರೆಕ್ಟಾ? 1 ಬೈ ಕಾಸ್ ಎಕ್ಸ್ ಅಂತಂದ್ರೆ ಏನು, ಸೆಕ್ ಎಕ್ಸ್ ರಿಸಲ್ಟ್. ಓಕೆ. ಇದು ಆಯಿತು ನಿಮ್ಮದು ಫೈನಲ್ ಫಾರ್ಮುಲಾ. ಏನಪ್ಪ ಅಂತಂದರೆ, ಲಾಗ್ ಆಫ್ ಮಾಡ್ ಆಫ್ 1 ಬೈ ಕಾಸ್ ಅಂತಂದರೆ ಏನಾಗುತ್ತೆ, ಇದು ಸೆಕ್ ಎಕ್ಸ್ ಪ್ಲಸ್ ಸಿ. ಇದು ಅದರದ್ದು ಇಂಟಿಗ್ರೇಷನ್ ಆಯಿತು, ಟ್ಯಾನ್ ಎಕ್ಸ್ ಡಿ ಎಕ್ಸ್. ಸೊ ಇದನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಒಂದು ಫಾರ್ಮುಲಾ ಆ್ಯಡ್ ಆಯಿತು ನಿಮ್ಮದು ಲಿಸ್ಟಲ್ಲಿ. ಓಕೆ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂತಂದರೆ ಏನಪ್ಪ ಆಯಿತು, ಲಾಗ್ ಆಫ್ ಮಾಡ್ ಆಫ್ ಸೆಕ್ ಎಕ್ಸ್ ಪ್ಲಸ್ ಸಿ. ಇದು ಕ್ಲಿಯರ್ ಆಯಿತಾ? ಓಕೆ. ಸೊ ಈ ಥರ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿಕೊಂಡು ಟ್ಯಾನ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಕೋಬೋದು.
ಓಕೆ, ಇನ್ನೂ ಒಂದೆರಡು ರಿಸಲ್ಟ್ಸ್ಗಳಿದ್ದಾವೆ, ಅದನ್ನು ಕಂಟಿನ್ಯೂ ಮಾಡುವ. ನೆಕ್ಸ್ಟ್ ರಿಸಲ್ಟ್ ನೋಡಿ ಕಾಟ್ ಎಕ್ಸ್ ಅಂತಿದೆ. ಸೊ ಇದ್ರ ಫಾರ್ಮುಲಾನು ನಮಗೆ ಗೊತ್ತಿಲ್ಲ. ಓಕೆ, ಇದನ್ನು ಕೂಡ ನಾವು ಇವಾಗ ಫೈಂಡ್ ಔಟ್ ಮಾಡುವ. ಸೊ ಕಾಟ್ ಅಂತಂದರೆ ಇದನ್ನು ಸೇಮ್ ಅದೇ ರೀತಿ ಫಾಲೋ ಮಾಡಿ, ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಡಿ ಎಕ್ಸ್. ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಸೈನ್ ಎಕ್ಸ್ ತೊಗೋಬೇಕು. ಓಕೆ, ಸೈನ್ ಎಕ್ಸ್ ತೊಗೊಂಡ್ರೆ ಇದು ರಿವರ್ಸ್ ಆಗುತ್ತೆ ಅಷ್ಟೇ. ಸೈನ್ ಎಕ್ಸ್ ಇಸ್ ಏನಾಗುತ್ತೆ, ಟಿ ಅಂತ ತೊಗೋತಾರೆ, ಇದಕ್ಕೆ ಇಕ್ವೇಷನ್ 1 ಕೊಡಿ. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನು ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಡಿ ಎಕ್ಸ್ ಡಿವೈಡ್ ಬೈ ಡಿ ಟಿ, ಇದನ್ನು ನಾನು ಈ ಸೈಡ್ ಬರ್ಕೊಂಡ್ಬಿಡ್ಲಿ ಡಿ ಟಿ ಅಂತ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಡಿ ಎಕ್ಸ್ ಕಾಸ್ ಎಕ್ಸ್ ಇದ್ದದ್ದು ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿ ಟಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಆಯಿತು. ಇದಕ್ಕೆ ಇಕ್ವೇಷನ್ 2 ಅಂತ ಕೊಡಿ. ಇದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸಿಗೆ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ ನಾನು, ಡಿವೈಡ್ ಬೈ ಸೈನ್ ಎಕ್ಸ್ ಅಂತಂದರೆ ಏನು ತೊಗೊಂಡಿದ್ರೆ ಇಕ್ವೇಷನ್ 1ಅಲ್ಲಿ ಟಿ ಅಂತ ತೊಗೊಂಡಿದ್ರಿ. ಡಿ ಎಕ್ಸ್ ಅಂತಂದರೆ ಏನು ಬಂದಿದೆ, ಡಿ ಟಿ ಡಿವೈಡ್ ಬೈ ಕಾಸ್ ಎಕ್ಸ್ ಅಂತಿದೆ. ಇವಾಗ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡ್ತು, ಉಳಿತೇನ ಆನ್ಸರ್ 1/t dt. 1/t ಅಂದರೆ ಲಾಗ್ ಆಫ್ ಮಾಡ್ ಆಫ್ ಟಿ ಪ್ಲಸ್ ಸಿ. ಸಿಂಪಲ್ ಇದೆನಾ? ಅದೇ ರೀತಿ ಟಿ ವ್ಯಾಲ್ಯೂನ ರೀಪ್ಲೇಸ್ ಮಾಡಿಬಿಟ್ರೆ ಮುಗೀತು. ಟಿ ವ್ಯಾಲ್ಯೂ ಏನು ತೊಗೊಂಡಿದ್ರಿ, ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ನ ಇಲ್ಲಿ ಬರ್ಕೊಂಬಿಡಿ. ಓಕೆ, ಸೊ ನಿಮಗೆ ಮತ್ತೊಂದು ಫಾರ್ಮುಲಾ ಸಿಕ್ಕಂಗಾಯಿತು. ಏನಂದರೆ ಕಾಟ್ ಟಿದು ಫಾರ್ಮುಲಾ ಏನಿದೆಯಪ್ಪ ಅಂದರೆ ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂದಾಗೆ. ಓಕೆ, ಸೊ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ಮುಲಾ ಒಳಗೆ ಲಿಸ್ಟ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಸೆಕ್ ಎಕ್ಸ್ ಡಿ ಎಕ್ಸ್ ಅಂತಿದೆ. ಓಕೆ, ನಮಗೆ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ, ಬಟ್ ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಫಾರ್ಮುಲಾ ಗೊತ್ತಿಲ್ಲ. ಓಕೆ, ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಇಂಟಿಗ್ರೇಷನ್ ಆಫ್ ಸೆಕ್ ಎಕ್ಸ್ ಇದನ್ನು ನಾವೇನು ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಓಕೆ, ಹಾಗಾಗಿ ಇಲ್ಲಿ ಏನು ಆ್ಯಡ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಒಂದಿಷ್ಟು ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಏನಪ್ಪ ಅಂದರೆ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ ತೊಗೊಳ್ಬೇಕು, ಡಿವೈಡೆಡ್ ಬೈ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಓಕೆ, ಇಂಟು ಡಿ ಎಕ್ಸ್ ಈ ಥರ ಬರ್ಕೊಳ್ಬೇಕು. ಏನು ಮಾಡಿದೆ ನಾನು, ಎರಡು ಬ್ರ್ಯಾಕೆಟ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಮತ್ತೆ ಒಳ್ಳೆ ಸೇಮ್ ಆನ್ಸರ್ ಬರುತ್ತಾ? ಓಕೆ, ಇದು ನೆನಪಿನಲ್ಲಿ ಇರಬೇಕು. ಗೊತ್ತಾಯ್ತಾ? ಓಕೆ, ಇವೆರಡು ಕ್ಯಾನ್ಸಲ್ ಆಗಿದೆ, ಸೇಮ್ ಟರ್ಮ್ಸ್ ಇದು ಎರಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ಮತ್ತೆ ನಿಮ್ಮದು ಕ್ವಶನ್ನೇ ಬರುತ್ತೆ. ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂತ ಸಬ್ಸ್ಟಿಟ್ಯೂಷನಲ್ಲಿ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ಬರ್ಕೋ. ಓಕೆ, ಇದಕ್ಕೆ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ. ಏನಾಗುತ್ತೆ ನೋಡಿ, ಸೆಕ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಕರೆಕ್ಟಾ? ಅದಾದಮೇಲೆ ಇಲ್ಲಿ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಅಂತ ಬರ್ಕೋಬೇಕು. ಪ್ಲಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇದು ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಇಸ್ ಈಕ್ವಲ್ಸ್ ಟು ಟಿ ಡಿಫ್ರೆನ್ಷಿಯೇಷನ್ 1 ಆಯಿತು. ಓಕೆ, ಸೊ ಇದು ಡಿ ಟಿಯಾ? ಓಕೆ, ಇವೆರಡರಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಅನ್ನೋ ಕಾಮನ್ ಫ್ಯಾಕ್ಟರ್ ಇದೆ, ಅದನ್ನ ಕಾಮನ್ ತೊಗೊಂಡ್ರೆ ಅದಾದಮೇಲೆ ಏನೇನು ಕಾಮನ್ ಫ್ಯಾಕ್ಟರ್ ಇದೆ ಅದನ್ನ ತೊಗೊಂಬಿಡಿ. ಬೆಟರ್ ಏನು ಕಾಮನ್ ಇದೆ, ಸೆಕ್ ಎಕ್ಸ್ ಅನ್ನೋದು ಕಾಮನ್ ಇದೆನಾ, ಇಲ್ಲಿ ಇದೆ, ಇಲ್ಲಿ ಒನ್ ಟರ್ಮ್ ಸಿಗುತ್ತೆ ನಮಗೆ. ಕಾಮನ್ ತೊಗೊಂಡ್ಮೇಲೆ ಏನು ಉಳಿತದೆ, ಇಲ್ಲಿ ಟ್ಯಾನ್ ಎಕ್ಸ್ ಉಳಿಯುತ್ತೆ. ಅದಾದಮೇಲೆ ಡಿ ಎಕ್ಸ್ ಬೈ ಡಿ ಟಿನೂ ಕಾಮನ್ ಇದೆ, ಸೊ ಅದನ್ನೂ ಕಾಮನ್ ತೊಗೊಂಬಿಡಿ. ನಾನು ಅದನ್ನು ಇಲ್ಲಿ ಬರೀತಾ ಇದ್ದೀನಿ ನೋಡಿ, ಡಿ ಎಕ್ಸ್ ಬೈ ಡಿ ಟಿನೂ ಕಾಮನ್ ತೊಗೋತಾ ಇದ್ದೀನಿ. ಈ ಎರಡು ರಿಸಲ್ಟ್ನ ಕಾಮನ್ ತೊಗೋತಾ ಇದ್ದೀನಿ. ಇಲ್ಲಿ ಟ್ಯಾನ್ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ ಒನ್ ಟರ್ಮ್ ಕಾಮನ್ ತೊಗೊಂಡ್ರೆ ಒನ್ ಟರ್ಮ್ ಉಳಿತಾ, ಇದನ್ನು ಸೆಕ್ ಎಕ್ಸ್ ಇಲ್ಲಿ ಬರೀತಾ ಇದ್ದೀನಿ. ಅರ್ಥ ಆಯ್ತಾ? ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಈ ಡಿ ಟಿನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, ಸೆಕ್ ಎಕ್ಸ್ ಇಂಟು ಬ್ರ್ಯಾಕೆಟ್, ಇದನ್ನು ನಾನು ಫಸ್ಟ್ ಇದನ್ನು ಬರ್ಕೊಳ್ಬೋದು, ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಎರಡೂ ಒಂದೇ ಅಲ್ವಾ? ಯಾವುದಾದ್ರು ಒಂದು 1 + 2 ಅಂದರೆ ಒಂದೇ, 2 + 1 ಅಂದರೆ ಒಂದೇ. ಓಕೆ, ಇಲ್ಲೇನು ಉಳಿತು ಡಿ ಎಕ್ಸ್, ಈ ಡಿ ಟಿನ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಟ್ರೆ ಡಿ ಟಿ ಇಂಟು 1 ಅಂದರೆ ಡಿ ಟಿ ಆಯಿತು. ಓಕೆ, ಅದಾದಮೇಲೆ ಏನು ಮಾಡ್ತೀರಿ, ಇದು ಇಕ್ವೇಷನ್ 1 ಕೊಟ್ಟಿದ್ರೆ ಇಕ್ವೇಷನ್ 2 ಅಲ್ಲಿ ಏನು ಮಾಡ್ತಿದ್ರಿ, ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀತಕೊಂತ ಇದ್ರಿ. ಓಕೆ, ಅಂದರೆ ಇದೆಲ್ಲ ಕಂಪ್ಲೀಟ್ ಪಾರ್ಟ್ನ ಈ ಸೈಡ್ ಶಿಫ್ಟ್ ಮಾಡೋದು. ಅದ್ರ ಬದಲಿ ಡೈರೆಕ್ಟಾಗಿ ಇನ್ನೊಂದು ಸ್ಟೆಪ್ ಮಾಡ್ಬೋದು. ಯಾವುದಂದರೆ ಇಲ್ಲಿರುವಂಥ ಕಂಪ್ಲೀಟ್ ರಿಸಲ್ಟ್ ನೋಡಿ, ಇದಕ್ಕೆ ನಾನು ಇಲ್ಲಿ ಇಕ್ವೇಷನ್ 2 ಅಂತ ಕೊಟ್ಬಿಡ್ತೀನಿ. ಯಾಕಂದರೆ ಇದು ಕಂಪ್ಲೀಟ್ ಇಲ್ಲಿ ಇರುವಂಥದ್ದು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಕಂಪ್ಲೀಟ್ ಬ್ರ್ಯಾಕೆಟ್ ಆಲ್ರೆಡಿ ನಿಮ್ಮ ಕ್ವಶನಲ್ಲಿ ಇದೆಯಾ? ಇಲ್ಲಿ ನೋಡಿ, ಇದನ್ನ ಆ ಸೈಡ್ ತೊಗೊಂಡು ಕ್ಯಾನ್ಸಲ್ ಮಾಡೋದು ಒಂದೇ, ಇಲ್ಲಿ ಡೈರೆಕ್ಟಾಗಿ ಬರೆದ್ರು ಒಂದೇನಾಗುತ್ತೆ ನೋಡಿ, ಸೆಕ್ ಎಕ್ಸ್ ಇದೆ, ಬ್ರ್ಯಾಕೆಟ್ ಇದೆ, ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಕೂಡ ಇದೆ. ಅಂದರೆ ಇದು ಪೂರಾ ರಿಸಲ್ಟ್ ಈಕ್ವಲ್ಸ್ ಟು ಡಿ ಟಿ ಅಂತ ಬರೀಬೋದಲ್ವಾ? ಓಕೆ, ಸೊ ಇವಾಗ ಇದು ಫಸ್ಟಿಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದಿಲ್ಲ, ಅದಕ್ಕೆ ನಾನು ಪ್ರತಿಯೊಂದು ಸ್ಟೆಪ್ನೂ ಮಾಡಿದೆ. ಇವಾಗ ನೀವು ಅಂಡರ್ಸ್ಟ್ಯಾಂಡ್ ಆದಮೇಲೆ ಡೈರೆಕ್ಟಾಗಿ ನೀವು ಮಾಡುವಂಥ ಸ್ಟೆಪ್ನ ಕಲಿಬೇಕು ಇವಾಗ. ಓಕೆ, ಸೊ ಇವಾಗ ಏನಾಗುತ್ತೆ, ನಾನು ಏನು ಮಾಡ್ತಾ ಇದ್ದೀನಿ, ಇದು ಕಂಪ್ಲೀಟ್ ರಿಸಲ್ಟ್ ಈಕ್ವಲ್ಸ್ ಟು ಡಿ ಟಿ ಅಂತ ಬರೀತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಇಲ್ಲಿದೆ ನೋಡಿ, ನ್ಯೂಮಿನೇಟರಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಇದು ಕಂಪ್ಲೀಟ್ ರಿಸಲ್ಟ್ ಈಕ್ವಲ್ಸ್ ಟು ಏನಾಗ್ಬಿಡ್ತು ಇವಾಗ, ಓನ್ಲಿ ಡಿ ಟಿ ಅಂತ ಉಳಿದ್ಬಿಡ್ತು, ಡಿವೈಡೆಡ್ ಬೈ ಇದನ್ನೇನು ತೊಗೊಂಡಿದ್ರಿ, ಇಕ್ವೇಷನ್ 1 ಇವಾಗ ಯೂಸ್ ಮಾಡಬೇಕು, ಟಿ ಅಂತ ತೊಗೊಂಡಿದ್ರಿ, ಟಿ ಉಳಿತು ಇಷ್ಟೇ. ಅಥವಾ ನೀವು ಇದನ್ನು ಈ ಸೈಡ್ ತೊಗೊಂಡು ಅದಾದಮೇಲೆ ಎರಡು ಕ್ಯಾನ್ಸಲ್ ಮಾಡಿಕೊಂಡ್ರು ಅದು ಆನ್ಸರ್ ಅಷ್ಟೇ ಬರೋದು. ಓಕೆ, ಸೊ ಇದನ್ನು ಇವಾಗ ನೀವು ಇದನ್ನು ಫಾಸ್ಟಾಗಿ ಮಾಡೋದನ್ನು ಕಲಿಬೇಕು. ಇವಾಗ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ಓಕೆ, ಇಲ್ಲೇನು ಉಳಿತು ಇವಾಗ, ಇಂಟಿಗ್ರೇಷನ್ ಆಫ್ 1/t ಡಿ ಟಿ ಉಳಿತು. 1/t ಆನ್ಸರ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಲಾಗ್ ಆಫ್ ಮಾಡ್ ಆಫ್ ಟಿ ಪ್ಲಸ್ ಸಿ.
ಸೊ ಫೈನಲ್ ಆಗಿ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡಿಬಿಟ್ರೆ ಮುಗೀತು. ಟಿ ಅಂತಂದರೆ ಏನು ತೊಗೊಂಡಿದ್ರಿ ಸಬ್ಸ್ಟಿಟ್ಯೂಷನ್ನ, sec x ಪ್ಲಸ್ tan x ಪ್ಲಸ್ ಸಿ. ಎಷ್ಟು ಮಾಡಿದೆ, ನಿಮ್ಮದು ಇಂಟಿಗ್ರೇಷನ್ ಆಫ್ sec x ಕಂಪ್ಲೀಟ್ ಆಯಿತು. ಓಕೆ, ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸಬ್ಸ್ಟಿಟ್ಯೂಷನ್ ಮೇಲೆ 100% ಶೋರ್ ಒಂದು 2 ಮಾರ್ಕ್ಸಲ್ಲಿ ಬಂದೇ ಬರುತ್ತೆ, ಇಲ್ಲಾಂದರೆ 1 ಮಾರ್ಕ್ಸಲ್ಲಿ ಆದರೂ ಬಂದೇ ಬರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸಿಂಪಲ್ ಇದೆಯಾ? ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಇದು. ಓಕೆ, ಇದನ್ನು ತಗೊಳ್ಳೋದು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಇನ್ನೂ ಒಂದು ಲಾಸ್ಟ್ ಎಕ್ಸಾಂಪಲ್ ಇದೆ, ಏನಂದರೆ ಕೋಸೆಕ್ ಎಕ್ಸ್ ಫಾರ್ಮುಲಾ ಒಂದು ಗೊತ್ತಿಲ್ಲ, ಅದೊಂದು ಗೊತ್ತು ಮಾಡ್ಕೊಂಬಿಡಿ, ಅದು ಕೋಸೆಕ್ ಎಕ್ಸ್. ಓಕೆ, ಇದನ್ನು ಸೇಮ್ ಆ್ಯಸ್ ಇಟ್ ಇಸ್ ಸೆಕ್ ಫಾರ್ಮುಲಾ ಮಾಡಿದಲ್ಲ ಅದೇ ಥರನೇ ಮಾಡಬೇಕು. ಬಟ್ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ, ನಾನು ಏನು ಮಾಡ್ತಾಯಿದ್ದೀನಿ, ಕೋಸೆಕ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿನೂ ಮಲ್ಟಿಪ್ಲೈ ಮತ್ತು ಡಿವೈಡಿಂಗ್ ಮಾಡ್ತಾಯಿದ್ದೀನಿ. ಯಾವ ಟರ್ಮ್ ಅಂತಂದರೆ ಕೋಸೆಕ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ತೊಗೊತಾ ಇದ್ದೀನಿ, ಇಲ್ಲಿನೂ ಕೋಸೆಕ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ತೊಗೋತಾ ಇದ್ದೀನಿ ಡಿ ಎಕ್ಸ್. ಮತ್ತು ಇವೆರಡು ಕ್ಯಾನ್ಸಲ್ ಆದರೆ ಮತ್ತೆ ಆನ್ಸರ್ ಸೇಮ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಪ್ಲಸ್ ತೊಗೊಂಡು ಮಾಡಿದ್ದಾರೆ, ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಮೈನಸ್ ತೊಗೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಓಕೆ ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಸೊ ನಾನು ಏನು ತೊಗೋತಾ ಇದ್ದೀನಿ, ಬ್ರ್ಯಾಕೆಟಲ್ಲಿರೋದು ಕೋಸೆಕ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತೊಗೋತಾ ಇದ್ದೀನಿ. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ ನೋಡಿ. ಕೋಸೆಕ್ ಎಕ್ಸ್ದು ಆನ್ಸರ್ ಏನಿದೆ, ಮೈನಸ್ ಆಫ್ ಕೋಸೆಕ್ ಎಕ್ಸ್ ಕಾಟ್ ಎಕ್ಸ್ ಅಂತಿದೆ. ಅದಾದಮೇಲೆ ಕಾಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಮೈನಸ್ ಆಫ್ ಕೋಸೆಕ್ ಸ್ಕ್ವೇರ್ ಇದೆ. ಸೊ ಆಲ್ರೆಡಿ ಇಲ್ಲೊಂದು ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎಕ್ಸ್. ಆ್ಯಕ್ಚುಲಿ ಎರಡೂದರಲ್ಲಿ ಏನು ಬರುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಬರುತ್ತಲ್ಲ, ಸೊ ಅದನ್ನು ನಾನಿಲ್ಲಿ ಸಪ್ರೇಟಾಗಿ ಇಲ್ಲಿ ಕಾಮನ್ ಫ್ಯಾಕ್ಟರ್ ಹಾಕಿ ಬರಿತಾ ಇದ್ದೀನಿ. ಇಸ್ ಈಕ್ವಲ್ಸ್ ಟು ಟಿ ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟ್, ಎರಡರಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಬಂದೇ ಬರುತ್ತೆ. ಓಕೆ, ಅದಾದಮೇಲೆ ಏನು ಮಾಡಿ, ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಕಾಣಿಸ್ತಾ ಇದೆ ನೋಡಿ. ಓಕೆ, ಸೊ ಎರಡರಲ್ಲಿ ಕೋಸೆಕ್ ಎಕ್ಸ್ ಇದೆನಾ ಕಾಮನ್, ಸೊ ಕೋಸೆಕ್ ಎಕ್ಸ್ ತೊಗೊಂತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ಇದನ್ನ ಟರ್ಮ್ ಬರುತ್ತೆ, ಯಾಕಂದರೆ ಇದು ಪಾಸಿಟಿವ್ ಇದೆ. ಇದರಲ್ಲಿ 1 ಟರ್ಮ್ನ ತೊಗೊಂಡ್ರೆ ಇಲ್ಲಿ 1 ಟರ್ಮ್ ಉಳಿಯುತ್ತಾ, ಅಂದರೆ ಏನಾಯ್ತು, ಇದು ಕೋಸೆಕ್ ಎಕ್ಸ್ ಆಯಿತು. ಇಲ್ಲಿ ಈ ಟರ್ಮ್ ಹೋಯಿತು ಅಂದರೆ ಕಾಟ್ ಉಳಿತು, ಅಂದರೆ ಮೈನಸ್ ಸೈನ್ ಇದೆ, ಮೈನಸ್ ಆಫ್ ಕಾಟ್ ಎಕ್ಸ್. ಇಲ್ಲಿ ಡಿ ಎಕ್ಸ್, ಈ ಡಿ ಟಿ ಡಿವೈಡೆಡ್ ಬೈ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ಈ ಸೈಡ್ ಬರುತ್ತೆ. ಓಕೆ, ಇದಕ್ಕೆ ನಾನು ಇಕ್ವೇಷನ್ 2 ಅಂತ ಕೊಡ್ತಾಯಿದ್ದೀನಿ. ಇವಾಗ ನೋಡಿ, ಇಕ್ವೇಷನ್ 2 ಏನಿದೆ, ಕೋಸೆಕ್ ಎಕ್ಸ್ ಬ್ರ್ಯಾಕೆಟಲ್ಲಿ ಕೋಸೆಕ್ ಎಕ್ಸ್ ಇದೆ ಮೈನಸ್ ಕಾಟ್ ಎಕ್ಸ್ ಡಿ ಎಕ್ಸ್, ಇದು ಕಂಪ್ಲೀಟ್ ಟರ್ಮ್ ಇಸ್ ಈಕ್ವಲ್ಸ್ ಟು ಡಿ ಟಿ ಅಂತ ಬರೀಬೋದಾ. ಓಕೆ, ಇದು ಗೊತ್ತಾದರೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಮಾತ್ರ ಭಾಳ ಸಿಂಪಲ್ ಆಗುತ್ತೆ. ಇಂಟಿಗ್ರೇಷನ್ ಇದು ಕಂಪ್ಲೀಟ್ ಡಿನಾಮಿನೇಟರ್ ಆನ್ಸರ್ ಏನಾಯ್ತು, ಇದು ಡಿ ಟಿ ಅಂತ ಬರ್ಕೊಂತೀರಾ. ಇಲ್ಲಿ 1 ಡಿವೈಡೆಡ್ ಬೈ ಇಲ್ಲೇನಿದೆ ನೋಡಿ, ಟಿ ಅಂತ ಡಿನೋಟ್ ಮಾಡಿದ್ರಿ, ಅಂದರೆ ಏನಾಗುತ್ತೆ, ಇದು 1 ಬೈ ಟಿ ಆಯಿತು. 1 ಬೈ ಟಿ ಇಂಟಿಗ್ರೇಷನ್ ಲಾಗ್ ಆಫ್ ಮಾಡ್ ಆಫ್ ಟಿ ಪ್ಲಸ್ ಸಿ. ಓಕೆ, ಲಾಗ್ ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ದು ಅದನ್ನ ಸಬ್ಸ್ಟಿಟ್ಯೂಷನ್ ಹಾಕಿಬಿಟ್ರೆ ಮುಗೀತು. ಕೋಸೆಕ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ ಎಷ್ಟು ಮಾಡಿದರೆ ಮುಗೀತು. ಸಿಂಪಲ್ ಇದೆಯಾ? ಸೇಮ್ ಆ್ಯಸ್ ಇಟ್ ಈಸ್ ಸೆಕ್ ಮತ್ತು ಕೋಸೆಕ್ ಇರೋದು ರಿಸಲ್ಟ್ಸ್. ಓಕೆ, ಇಲ್ಲಿ ಒಂದೇ ನೆನಪಿನಲ್ಲಿರಬೇಕು, ಇಲ್ಲಿ ಮೈನಸ್ ತೊಗೊಂಡ್ರೆ ಇದು ಭಾಳ ಸಿಂಪಲ್ ಇದೆ, ಪ್ಲಸ್ ತೊಗೊಂಡ್ರೆ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಈಗ ನಾವು ಈ 4 ಫಾರ್ಮುಲಾಸ್ನ ಗೊತ್ತು ಮಾಡ್ಕೊಂಡಿವಿ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಫಾರ್ಮುಲಾಸಲ್ಲಿ. ಓಕೆ, ಯಾವ್ಯಾವುದಿದು, ಫಸ್ಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಯಿತು, ಲಾಗ್ ಆಫ್ ಮಾಡ್ ಆಫ್ ಸೆಕ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಮಾಡಿದ್ದೀವಿ, ಕಾಟ್ ಎಕ್ಸದ್ದು ಮಾಡಿದ್ದೀವಿ. ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಇಲ್ಲೇನು ತೊಗೋಬೇಕಂತಂದರೆ ಸೈನ್ ಎಕ್ಸ್ ಬರುತ್ತೆ, ಇದು ನೆನಪಲ್ಲಿ ಇರಬೇಕು. ಓಕೆ, ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಅದೇ ರೀತಿ ಸೆಕ್ ಎಕ್ಸ್ದು ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಸೆಕ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಕೋಸೆಕ್ ಎಕ್ಸ್ದು ಲಾಗ್ ಆಫ್ ಮಾಡ್ ಆಫ್ ಕೋಸೆಕ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಇದರಲ್ಲಿ ಜಾಸ್ತಿ ಯೂಸ್ ಆಗೋದಂದರೆ ಟ್ಯಾನ್ ಇಂಟಿಗ್ರೇಷನ್ ಮತ್ತು ಸೆಕ್ ಎಕ್ಸ್ ಇಂಟಿಗ್ರೇಷನ್. ಓಕೆ, ಅಟ್ಲೀಸ್ಟ್ ಇವೆರಡಾದರೂ ಪರ್ಫೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಸೊ ಇನ್ನು ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ ಮಾಡುವ. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ ಈ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ಎಕ್ಸಾಂಪಲ್ಸು. ಓಕೆ, ನೋಡಿ ಫಸ್ಟ್ ಒನ್ ಏನಿದೆ. ಸೊ ಈ ಎಕ್ಸಾಂಪಲ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರೋದು 3 ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಮಾಡ್ಕೋಬೇಕು, ಸೈನ್ ಕ್ಯೂಬ್ ಇದೆಯಲ್ಲ, ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿತಾ ಇದ್ದೀನಿ, ಇದನ್ನು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸೈನ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಇದಾದಮೇಲೆ ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಈ ಸ್ಕ್ವೇರ್ನ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೋಬೋದಾ, ಏನಂತಂದರೆ ಸಿಂಪಲ್ ಫಾರ್ಮುಲಾ ಇದೆ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಬರೀ ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದಾ, ಕರೆಕ್ಟಾ? ಓಕೆ, ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ, ಕಾಸ್ ಸ್ಕ್ವೇರ್ ಎಕ್ಸ್, ಇಲ್ಲಿ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸು ಡಿ ಎಕ್ಸ್. ಓಕೆ, ಸೊ ಇವಾಗ ನಾನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಏನು ತೊಗೋಬೇಕಪ್ಪ ಅಂದರೆ ಕಾಸ್ ಎಕ್ಸ್ನ ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ. ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಅಂತ ತೊಗೋತಾ ಇದ್ದೀನಿ. ಓಕೆ, ಸೊ ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟಿ ಮಾಡಿ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್
ಇಲ್ಲಿ ನೋಡಿ ಇನ್ನು ನೆಕ್ಸ್ಟ್ ಡೈರೆಕ್ಟಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇಲ್ಲಿ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಎಲ್ಲದರಾಗೂ ಟೀನೇ ಬರುತ್ತೆ, ಇದರ ಆನ್ಸರ್ 1 ಇರುತ್ತೆ. ಇಲ್ಲಿನೂ dx/dt ಬರುತ್ತೆ. ಈ ಟಿ ಈ ಸೈಡ್ ಹೋಗಲೇಬೇಕು, dt ರಿಸಲ್ಟ್. ಅಂದರೆ ಇಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಮಾಡೋದು, ಇದು ಆ್ಯಸ್ ಇಟ್ ಈಸ್ ಇಲ್ಲಿ dx ಮಾತ್ರ ಬರೆಯೋದು, ಈ ಸೈಡ್ dt ಬರ್ಕೊಂಡ್ಬಿಡೋದು. ಸಿಂಪಲ್ ಇದೆಯಾ? ಯಾಕಂದರೆ ನೆಕ್ಸ್ಟ್ ಇದು ಎಕ್ಸಾಂಪಲ್ ಸ್ವಲ್ಪ ದೊಡ್ಡ ಹೋಗ್ತವೆ, ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನೇ ಸ್ವಲ್ಪ ಡೈರೆಕ್ಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಐ ಥಿಂಕ್ ಇವಾಗ ನಿಮ್ಗೆ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಇವಾಗ ನೀವು ಡೈರೆಕ್ಟ್ ಮಾಡ್ತಾ ಹೋಗಿ. ಅಂದರೆ ಇದೇನಾಗುತ್ತೆ, ಇಲ್ಲಿ dt ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇವಾಗ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಕ್ವಶನಲ್ಲಿ ಇಲ್ಲಿ sin x dx ಅಂತ ಬಂದಿದೆ, ಆ್ಯಸ್ ಇಟ್ ಈಸ್ ಇದೆ, = dt ಅಂತ ಬರೀಬೋದು. ಇದೊಂದು ಮೈನಸ್ ಒಂದು ಎಕ್ಸ್ಟ್ರಾ ಟರ್ಮ್ ಇದೆಯಲ್ಲ, ಅದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಓಕೆ, ಅಂದರೆ ಈ ಪ್ಲೇಸಲ್ಲಿ ನೀವು ಈ ಡೈರೆಕ್ಟಾಗಿ -dt ಅಂತ ಬರೀಬೋದಾ, ಅಂದರೆ ಯಾಕಂದರೆ = ಸಿಂಬಲ್ ಬಂದಿದೆಯಲ್ಲ. ಓಕೆ, ಸೊ ಇವೆರಡು ರಿಸಲ್ಟ್ನ ನಾನು ಇಲ್ಲಿ ಫಿಲಪ್ ಮಾಡ್ತಾ ಹೋಗ್ತೀನಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಟಿ ಅಂತಂದರೆ ಏನು ತೊಗೊಂಡ್ರಿ, ಟಿ ತೊಗೊಂಡ್ರಿ. ಇಲ್ಲಿ ಕಾಸ್ ಸ್ಕ್ವೇರ್ ಇದೆ ಅಂದರೆ ಇದೇನಾಗುತ್ತೆ, t² ಆಗುತ್ತೆ. ಇಲ್ಲಿನೂ t² ಆಗುತ್ತೆ. ಇದೇನಾಗುತ್ತೆ ಕಂಪ್ಲೀಟ್ ರಿಸಲ್ಟು -dt. ಇಲ್ಲಿ dt ಬರಿತಾ ಇದ್ದೀನಿ, ಹೊರಗಡೆ ಮೈನಸ್ ಸೈನ್ ಬರ್ಕೊತಾ ಇದ್ದೀನಿ, ಹೊರಗಡೆ ಮೈನಸ್ ಸೈನ್ ಬರ್ಕೊಂಡೆ. ಇದು ಕ್ಲಿಯರ್ ಆಯಿತಾ? ಸೊ ಇದುವಾಗ ಏನು ಮಾಡಬೇಕು, ಇಂಟಿಗ್ರೇಷನ್ ಮಾಡಬೇಕು. ಇದನ್ನು t² ಒಳಗಡೆ ಮಾಡಿ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಇಲ್ಲಿ ಮೈನಸ್ ಸೈನ್ ಇದೆ, t² × 1 ಅಂದರೆ t² ಮೈನಸ್ t² × t², t⁴ ಅದಾದಮೇಲೆ dt. ಓಕೆ, ಇವಾಗೆಲ್ಲನೂ ಇನ್ ಟರ್ಮ್ಸ್ ಆಫ್ ಟೀನೇ ಇದೆ. ಓಕೆ, ಇವಾಗ ಇಂಟಿಗ್ರೇಟ್ ಮಾಡಿ. ಮೈನಸ್ ಸೈನ್ ಇದು ಬ್ರಾಕೆಟಲ್ಲೇ ಬರ್ಕೊಳ್ಳಿ. t² ಅಂದರೆ t⁴n ಫಾರ್ಮಲ್ಲ, ಅಂದರೆ x⁴n ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. 2 + 1 ಅಂದರೆ 3 ಆಗುತ್ತೆ, ಮೈನಸ್ 4 + 1 ಅಂದರೆ 5/5 ಪ್ಲಸ್ c ಆಯಿತು. ಅದಾದಮೇಲೆ ಈ ಮೈನಸ್ ಮಲ್ಟಿಪ್ಲೈ ಮಾಡ್ಕೋತಿದ್ರೆ ಮಾಡ್ಕೊಳ್ಳಿ. ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಇದು ಏನಾಗುತ್ತೆ, t³ / 3 ಮೈನಸ್ ಪ್ಲಸ್ t⁵/5 ಪ್ಲಸ್ c. ಇವಾಗ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಳ್ಳಿ. ಟಿ ಅಂದರೆ ಏನು ತೊಗೊಂಡಿದ್ರಿ, cos x, ಅಂದರೆ cos³ x / 3 ಪ್ಲಸ್ cos⁵ x / 5 ಪ್ಲಸ್ c. ಇದು ಆಯಿತು ನಿಮ್ಮದು ಆನ್ಸರ್. ಸಿಂಪಲ್ ಇದೆಯಾ? ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು, ಸಬ್ಸ್ಟಿಟ್ಯೂಷನ್ ಏನು ತೊಗೋಬೇಕು, ಆಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಇವೆಲ್ಲ ಈ 3 ಎಕ್ಸಾಂಪಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಇಲ್ಲಾಂದರೆ 3 ಮಾರ್ಕ್ಸಿಗೆ ಬಂದಿದೆ ಈ ಥರ ಎಕ್ಸಾಂಪಲ್ಸ್. ಓಕೆ, ಹಾಗಾಗಿ ಇವು ಭಾಳ ಇಂಪಾರ್ಟೆಂಟ್ ಇದೆ. ಸೊ ನೋಡಿ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಟಿಟ್ಯೂಷನ್ನು x + a = t ಅಂತ ತಗೊಳ್ಳಿ. x + a = t ಅಂತ ತಗೊಳ್ಳಿ. ಏನಾಗುತ್ತೆ ಇಲ್ಲಿ x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1 ಆಗುತ್ತೆ, ಪ್ಲಸ್ ಇದಂತೂ 0ನೇ ಆಗುತ್ತಾ, ಅಂದರೆ ಏನಾಯ್ತು ಇದು dx/dt ಆಗುತ್ತೆ, ಅಂದರೆ ಈ ಸೈಡ್ dt ಬರುತ್ತೆ. ಸೊ dx = 1 × dx ಅಂದರೆ dx ಆಯಿತು, ಅಂದರೆ ಇಲ್ಲೇನು ಬಂತು, dx = dt ಬಂತಾ. ಓಕೆ, ಇದನ್ನು ನಾವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ ಸೈನ್ ಆಫ್ ಟಿ ಆಗುತ್ತೆ, ಇದು dx ಅಂದರೆ dt ಬಂತು. ಬಟ್ ಇಲ್ಲಿ x ಉಳೀತು, ಇದನ್ನು ನಾವು ಈ ಥರ ಇಂಟಿಗ್ರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಬರೋದಿಲ್ಲ ಅಂದರೆ ಈ ಎಕ್ಸ್ನ ನಾವು ರಿಮೂವ್ ಮಾಡ್ಕೋಬೇಕು. ಎಕ್ಸ್ ಜಾಗದಲ್ಲಿ ಅದನ್ನು ಇನ್ ಟರ್ಮ್ಸ್ ಆಫ್ ಟೀನೇ ಬರೀಬೇಕು. ಓಕೆ, ಒಂದು ಚಾನ್ಸಸ್ ಇದೆ, ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ನಾನು x = ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ಇದು a ಇದ್ದದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೋಬೋದಾ, ಅಂದರೆ ಏನಾಗುತ್ತೆ ಇಲ್ಲಿ x = t - a ಅಂತ ಬರಿಬೋದು. ಓಕೆ, ಎನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ x ಜಾಗದಲ್ಲಿ ಏನು ಮಾಡ್ತೀನಿ ಅಂದರೆ t - a ಅಂತ ಬರ್ಕೊತಾ ಇದ್ದೀನಿ. ಇದು ಕ್ಲಿಯರ್ ಆಯಿತಾ? ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇವಾಗ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಇಲ್ಲಿ ನಾನು ಇದನ್ನು ಫಾರ್ಮುಲಾ ಅಪ್ಲೈ ಮಾಡ್ಕೊತೀನಿ. ಯಾವುದಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ದೀರಾ. ಯಾವುದಪ್ಪ ಅಂದರೆ ಸೈನ್ ಆಫ್ x - y ಫಾರ್ಮುಲಾ. ಕರೆಕ್ಟಾ? sin x - y ಫಾರ್ಮುಲಾ ಏನಿದೆ, sin x cos y ಮೈನಸ್ cos x sin y. ಅಟ್ಲೀಸ್ಟ್ ಇಷ್ಟಾದರೆ ನಿಮ್ಗೆ ಗೊತ್ತಿರಬೇಕು, ಸಿಂಪಲ್ ಫಾರ್ಮುಲಾಸ್. ಓಕೆ, ಇದ್ರ ಫಾರ್ಮುಲಾ x ಅಂದರೆ ಏನು ತೊಗೊಳ್ಳಿ, ಇದು x ಅಂದರೆ t ತೊಗೊಳ್ಳಿ, y ಅಂದರೆ a ತೊಗೊಳ್ಳಿ. ಓಕೆ, ಅಪ್ಲೈ ಮಾಡ್ಕೊಳ್ಳಿ ಆ ಫಾರ್ಮುಲಾ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ t ಕಾಸ್ ಆಫ್ a ಮೈನಸ್ ಅದಾದಮೇಲೆ cos ಆಫ್ t sin ಆಫ್ a / sin t. ಅಂಡರ್ಸ್ಟ್ಯಾಂಡ್ ಆಯಿತಾ ಇದು? ಓಕೆ, ಇವಾಗ ಏನು ಮಾಡಿ, sin t ನ ಎರಡು ಕಡೆ ಡಿವೈಡ್ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, sin t ಇದು ಕ್ಯಾನ್ಸಲ್ ಆಗಿಬಿಡುತ್ತಾ, ಇಲ್ಲಿ ಉಳಿತೈತೇನು, ಇಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ಎ ಮಾತ್ರ ಉಳಿತು, ಮೈನಸ್ ಇಲ್ಲಿ ಡಿ ಟಿ ಬರ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಮೈನಸ್ ಇಂಟಿಗ್ರೇಷನ್ ಆಫ್ ಇಲ್ಲಿ ಕಾಸ್ ಬೈ sin t ಇದೆ, ಕಾಸ್ ಟಿ ಬೈ sin t ಅಂದರೆ ಇದು ಏನಾಗುತ್ತೆ ನೋಡಿ, ಫಾರ್ಮುಲಾ ಕಾಟ್ ಟಿ ಆಯಿತಾ. ಇಲ್ಲೇನು ಉಳಿತು, ಇನ್ನೊಂದು ಟರ್ಮ್ sin a ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇದು ಡಿ ಟಿ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಇನ್ ದ ನೆಕ್ಸ್ಟ್ ಸ್ಟೆಪ್ ನೋಡಿ. ಓಕೆ, ಇದು ಕಾಸ್ ಎ ಅನ್ನೋದು ಏನಾಗುತ್ತಪ್ಪ ಅಂದರೆ ಇದು ಕಾನ್ಸ್ಟೆಂಟ್ ಆಗುತ್ತೆ. ಯಾಕಂದರೆ ಇದು ಎ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತಾ. ಓಕೆ,
ಕಾಸ್ ಆಫ್ 30 ಅಂದರೆ ಅದ್ರ ವ್ಯಾಲ್ಯೂ ನೀವು ಫೈಂಡ್ ಮಾಡ್ಬೋದು. ಎಕ್ಸ್ ಅಂತಂದರೆ ಗೊತ್ತಿಲ್ಲ ನಮಗೆ, ಟಿ ಅಂದರೆ ಗೊತ್ತಿಲ್ಲ, ಬಟ್ ಇದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಅಂದರೆ ಕಾಸ್ ಎ ಇಂಟು 1 ಅಂತ ಬರೀಕೊಳ್ಬೋದು. ಇದು ಅಂದರೆ ಇದು ಏನಾಗುತ್ತಪ್ಪ ಅಂದರೆ ಫೈನಲಿ ಇಲ್ಲಿ ಕಾಸ್ ಎ ಅನ್ನೋದು ಹೊರಗಡೆ ಬರುತ್ತೆ, ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಟಿ ಬರುತ್ತೆ. ಇದು ಯಾಕೆ ಗೊತ್ತಾಯ್ತಾ? ಯಾಕಂದರೆ ಇಲ್ಲಿ ಎ ಬಂದಿದೆ, ಎ ಬಿ ಸಿ ಇವೆಲ್ಲ ಏನಾಗುತ್ತೆ ಕಾನ್ಸ್ಟೆಂಟ್ ರಿಸಲ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಉಳಿತು ನೋಡಿ, ಇಲ್ಲಿ ಮೈನಸ್ ಇಂಟಿಗ್ರೇಷನ್ ಆಫ್ ಕಾಟ್ ಟಿ. ಇಲ್ಲಿನೂ ಸೈನ್ ಎ ಅನ್ನೋದು ಕಾನ್ಸ್ಟೆಂಟ್ ಇದೆಯಾ, ಅದನ್ನು ನಾನು ಹೊರಗಡೆ ತೊಗೊಳ್ತಾ ಇದ್ದೀನಿ ನೋಡಿ. ಸೈನ್ ಆಫ್ ಎ ಅನ್ನೋದು ಕಾನ್ಸ್ಟೆಂಟ್ ಇದೆ, ಉಳಿತೇನು ಕಾಟ್ ಟಿ. ಇದು ಟಿ ಅನ್ನೋದು ಮತ್ತೆ ವೇರಿಯೇಬಲ್ ಆಗುತ್ತೆ, ಇದನ್ನು ಬೇಕಿದ್ರೆ ಇಲ್ಲಿ ಒಳಗಡೆ ಬರೀರಿ. ಅದಾದಮೇಲೆ ಕಾಸ್ ಎ ಆ್ಯಸ್ ಇಟ್ ಇದೆ, ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ ಟಿ ಆಗುತ್ತೆ, ಯಾಕಂದರೆ ಇಲ್ಲಿ ಟಿ ಮಾಡ್ತಾ ಇದ್ದೀರಾ, ಎಕ್ಸ್ ಬರೆಯುವಾಗಿಲ್ಲ, ಟಿ ಆಯಿತು. ಮೈನಸ್ ಇದು ಸೈನ್ ಎ ಆ್ಯಸ್ ಇಟ್ ಈಸ್ ಕಾಟ್ ಟಿ. ಇದು ಕಾಟ್ ಟಿ ಜಸ್ಟ್ ಇವಾಗಲೇ ಮಾಡಿದ್ದೀವಿ ನಾವು. ಫಾರ್ಮುಲಾ ಏನಿತ್ತು, ಲಾಗ್ ಆಫ್ ಮಾಡ್ ಆಫ್ ಸೈನ್ ಆಫ್ ಟಿ ಪ್ಲಸ್ ಸಿ ಬರೆದ್ಬಿಡು ಓವರ್ ಆಲ್. ಓಕೆ, ಇವಾಗೆಲ್ಲನೂ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡಿಬಿಟ್ರೆ ಮುಗೀತು. ಏನಾಯ್ತು, ಕಾಸ್ ಎ ಟಿ ವ್ಯಾಲ್ಯೂ ಏನು ತೊಗೊಂಡಿದ್ರಿ ಸ್ಟಾರ್ಟಿಂಗು, ಎಕ್ಸ್ ಪ್ಲಸ್ ಎ ತೊಗೊಂಡಿದ್ರಿ, ಅದನ್ನು ನಾನಿಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ. ಎಕ್ಸ್ ಪ್ಲಸ್ ಎ ಮೈನಸ್ ಸೈನ್ ಎ ಲಾಗ್ ಆಫ್ ಮಾಡ್ ಆಫ್ ಸೈನ್ ಆಫ್ ಟಿ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇಲ್ಲಾಂದರೆ ನೀವು ಬೇಕಿದ್ರೆ ಈ ಕಾಸೇನೆ ಎರಡಕ್ಕೂ ರಿಸಲ್ಟ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬಾರ್ದು ನಡೆಯುತ್ತೆ, ಬಟ್ ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು ಇಲ್ಲಿವರೆಗೆ ಮಾಡಿದರೆ ಓಕೆ. ಇದು ನನ್ನ ಇಂಟಿಗ್ರೇಷನ್ದು 3rd ವೀಡಿಯೋ ಆಗಿದೆ. ನಾನು ಆಲ್ರೆಡಿ 2 ವೀಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದನ್ನು ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಆ ಪ್ಲೇ ಲಿಸ್ಟಲ್ಲಿ ಇಂಟಿಗ್ರೇಷನ್ ಅಂತ ಸಪ್ರೇಟ್ ಫೋಲ್ಡರ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ವೀಡಿಯೋಸ್ ಇಂಟಿಗ್ರೇಷನ್ದು ವೀಡಿಯೋ ಸಿಗುತ್ತೆ, ನೀವು ಅದನ್ನು ಕೂಡ ನೋಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಭಾಳ ಮೋಸ್ಟ್ ವಾಂಟೆಡ್ ಎಕ್ಸಾಂಪಲ್ ಆಗಿದೆ. ಯಾಕಂದರೆ ಇದು ಭಾಳ ಸತಿ ಬಂದಿದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ, 3 ಮಾರ್ಕ್ಸಲ್ಲಿ ಕೇಳಿದ್ದಾರೆ ಈ ಥರ ಎಕ್ಸಾಂಪಲ್ಸ್ನ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಸೇಮ್ ಟೈಪ್ ಎಕ್ಸಾಂಪಲ್ಸ್ 2-3 ನಿಮ್ಮ ಎಕ್ಸಸೈಸಲ್ಲೂ ಇದೆ. ಓಕೆ, ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ದಾರೆ, ಟ್ಯಾನಿದಲ್ಲಿ ಕಾಟ್ ಹಾಕಿದ್ದಾರೆ, ಕಾಸ್ ಹಾಕಿದ್ದಾರೆ, ಆ ಥರ ಎಕ್ಸಾಂಪಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದೇ ಮೆಥಡನ್ನೇ ಫಾಲೋ ಮಾಡೋದು ಅಲ್ಲಿ ಕೂಡ. ಓಕೆ, ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ ಇವಾಗ ಏನು ಮಾಡಬೇಕು ಇದನ್ನು ಎಕ್ಸಾಂಪಲ್ಸ್ ಅಂತಂದರೆ, ಸೊ ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಏನು ಮಾಡಬೇಕಪ್ಪ ಅಂದರೆ, ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಟ್ಯಾನ್ ಅಂತಂದರೆ ಏನಾಗುತ್ತೆ ಹೇಳಿ, ಸೈನ್ ಎಕ್ಸ್ ಬಾಯ ಕಾಸ್ ಎಕ್ಸ್ ಅಂತ ಬರಿಬೋದಾ, ಡಿ ಎಕ್ಸ್. ಕರೆಕ್ಟಾ? ಇವಾಗ ಇಲ್ಲಿ ಕಾಸ್ ಎಕ್ಸ್ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಅಂದರೆ ಇದು ಕಾಸ್ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾ, ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ ಕಾಸ್ ಎಕ್ಸ್, ಇಲ್ಲಿ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬರೀ ಬದಲಿ ನಾವು ಇಲ್ಲಿ ಮೇಲ್ಗಡೆ ಬರೆದ್ರು ಒಂದೇ ಆಗುತ್ತಾ, ಗೊತ್ತಾಯ್ತಾ? ಇದು ಇಲ್ಲಿ ಏನಾಗುತ್ತೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಲ್ ಸಿ ಎಮ್ ಇಲ್ಲಿ ಬರುತ್ತೆ, ಅದನ್ನ ರಿವರ್ಸ್ ಮಾಡಿದರೆ ಮತ್ತೆ ಅದು ಮೇಲೆ ಹೋಗುತ್ತೆ. ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸ್ ಆಯಿತು. ಇದು ಸ್ಟೆಪ್ ಕ್ಲಿಯರ್ ಆಯಿತಾ? ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಏನು ಮಾಡಬೇಕು, ನಾನಿಲ್ಲಿ 2ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೊತೀನಿ. ಏನು ಮಾಡ್ತಾಯಿದ್ದೀನಿ, 2 ಮಲ್ಟಿಪ್ಲೈಡ್ ಮತ್ತು ಡಿವೈಡ್ ಬೈ 2 ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ 2ನ ಬೇಕಿದ್ರೆ ಏನು ಮಾಡ್ಬೋದು, ನಾವಿಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಓಕೆ, 2 ಕ್ಯಾನ್ಸಲ್ ಆದರೆ ಮತ್ತೆ ವಾಪಸ್ ಅದೇ ಆನ್ಸರ್ ಬರುತ್ತಾ? ಓಕೆ, ನಾನಿಲ್ಲಿ ಯಾಕೆ ಮಲ್ಟಿಪ್ಲೈ ಮಾಡಿದೆ 2 ಅಂದರೆ ನೋಡಿ, ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, 1/2 ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ 2 ಕಾಸ್ ಎಕ್ಸ್ ಇದೆ, ನಾನು ಅದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಡಿನಾಮಿನೇಟರ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಇದನ್ನೇನಿದೆ ಕಾಸ್ 2x ಇದೆಯಲ್ಲ, ಅದನ್ನು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಸಪ್ರೇಟ್ ಮಾಡ್ತಾಯಿದ್ದೀನಿ. ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಆಗುತ್ತಾ? ಓಕೆ, ಅದಾದಮೇಲೆ ಇಲ್ಲಿ ಒಂದು ಟರ್ಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಸೈನ್ ಎಕ್ಸ್ ಪ್ಲಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಈ ಸೈನ್ ಎಕ್ಸ್ ಇದು ಎಲ್ಲಿಂದ ಬಂತು ಅಂತ ಕನ್ಫ್ಯೂಸ್ ಆಗಂಗಿಲ್ಲ. ಇದು ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕ್ಯಾನ್ಸಲ್ ಆದರೆ ಏನಾಯಿತು, ಹೋಗ್ಬಿಡ್ತು ಪೂರ. ಅದಾದಮೇಲೆ ಉಳಿತಿದ್ದೇನು, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ 2 ಕಾಸ್ ಎಕ್ಸ್. ಅದಾದಮೇಲೆ 2 ಕ್ಯಾನ್ಸಲ್ ಆದರೆ ಮತ್ತೆ ನಿಮ್ಮದು ಒರಿಜಿನಲ್ ಫಂಕ್ಷನ್ ಆನ್ಸರ್ ಇರುತ್ತಾ? ಓಕೆ, ಸೊ ಇದು ಸ್ಟೆಪ್ ನಿಮಗೆ ಈಸಿಯಾಗಿ ಗೊತ್ತಿರಬೇಕು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಈ ಟರ್ಮ್ನ ಡಿನಾಮಿನೇಟರಲ್ಲಿ ಬಂದಿದೆಯಲ್ಲ, ಈ ಟರ್ಮ್ನ ಇದು ಎರಡಕ್ಕೂ ಡಿವೈಡ್ ಮಾಡ್ಕೋಬೇಕು. ಇಲ್ಲಿ ಎರಡು ಟರ್ಮ್ ಅಪ್ಪ ಅಂತಂದರೆ, ಇಲ್ಲಿ ಫಸ್ಟ್ ಇದನ್ನು 1 ಟರ್ಮ್ ಅಂತ ಮಾಡ್ಕೊಳ್ಳಿ, ಇದನ್ನು ಸೆಕೆಂಡ್ ಟರ್ಮ್ ಅಂತ ಮಾಡ್ಕೊಳ್ಬಾರ್ದಾ ಈ ಥರ? ಓಕೆ, ಈ ಡಿನಾಮಿನೇಟಲ್ಲಿ ಬಂದಿದೆ ಅಂದರೆ ಇದು ಎಲ್ ಸಿ ಎಮ್ ಆಗಿರುತ್ತೆ, ಇದಕ್ಕೆ ಡಿವೈಡ್ ಮಾಡಿ ಮತ್ತು ಇದಕ್ಕೆ ಡಿವೈಡ್ ಮಾಡಿ ಏನಾಗುತ್ತೆ ನೋಡಿ, ಅದು ಆನ್ಸರು. ಇಲ್ಲಿ 1/2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಇದು ಕಂಪ್ಲೀಟ್ ಇದಕ್ಕೆ ಡಿವೈಡ್ ಮಾಡಿದ್ರೆ 2 ಸೇಮ್ ಟರ್ಮ್ಸ್ ಇದ್ದಾವೆ, ಅಂದರೆ ಕ್ಯಾನ್ಸಲ್ ಆಗಿ ಏನು ಬಂದುಬಿಡ್ತು ನಿಮ್ಮದು, ಇಲ್ಲಿ 1 ಬಂದುಬಿಡ್ತು ಪ್ಲಸ್ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೋಬೇಕಾಗುತ್ತೆ. ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಆಯಿತು. ಕರೆಕ್ಟಾ? ನೀವು ಬೇಕಿದ್ರೆ ಇಲ್ಲಿ ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೋಬೋದಾ? ಓಕೆ, ನಾನು ಇಲ್ಲೇ ಇಂಟಿಗ್ರೇಷನ್ನ ಸಪ್ರೇಟಾಗಿ ತೊಗೋತಾ ಇದ್ದೀನಿ. ಬ್ರಾಕೆಟ್ ಹಾಕಿಬಿಟ್ಟು ಏನಾಗುತ್ತೆ, ಇಲ್ಲಿ ಏನು ಉಳಿದಿತ್ತು, ಬರೀ 1 ಉಳಿದಿತ್ತು ಡಿ ಟಿ. ಇಲ್ಲಿ ಇಂಟಿಗ್ರೇಷನ್ ತೊಗೊಂಡ್ರೆ ಇದು ಡಿ ಎಕ್ಸ್. ಇದು ಕ್ಲಿಯರ್ ಆಯಿತಾ? ಇದಕ್ಕೆ ನೀವೇನು ಕೊಡಿ, ಇಕ್ವೇಷನ್ನ ಸ್ಟಾರ್ ಅಂತ ಕೊಡಿ.
ಇದಕ್ಕೆ ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಆಯ್ತಾ? ಇಲ್ಲಿವರೆಗೂ ನಾನು ಏನು ಮಾಡಿದೆ, ಜಸ್ಟ್ ಇದನ್ನ ಡಿನಾಮಿನೇಟರ್ನ ಡಿವೈಡ್ ಮಾಡಿಕೊಂಡೆ, ಇಲ್ಲಿ ನಮಗೆ 1 ಬಂದುಬಿಡ್ತು. ಇದ್ರದ್ದು ಇಂಟಿಗ್ರೇಷನ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಇಲ್ಲಿ ಇದೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೆ ನಾನು ಇವಾಗ ಸಪ್ರೇಟಾಗಿ ತೊಗೊಂಡು ಇಂಟಿಗ್ರೇಟ್ ಮಾಡ್ತಾಯಿದ್ದೀನಿ. ಯಾವುದಿದು ಈ ಟರ್ಮ್ನ ನಾನು ಇವಾಗ ಅಂತ ಡಿನೋಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲೇ ಎಲ್ಲನೂ ಆ್ಯಸ್ ಇಟ್ ಈಸ್ ಬರ್ಕೊಂತ ಹೋಗೋಕ್ಕಿಂತಲೂ ಇದಿಷ್ಟೇ ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡಿಬಿಟ್ಟು ಮತ್ತೆ ಇಕ್ವೇಷನ್ ಸ್ಟಾರ್ ತೊಗೊಂಡು ಇದನ್ನು ಸಿಂಪ್ಲಿಫೈ ಮಾಡುವ. ಓಕೆ, ಏನಿದೆ ಇಲ್ಲಿ ಇದರ ರಿಸಲ್ಟ್ ನೋಡಿ. ಇಲ್ಲಿ ಅಂತಂದರೆ ಏನು ಡಿನೋಟ್ ಮಾಡ್ಕೊಂಡಿದ್ದೀನಿ ನಾನು, ಇಂಟಿಗ್ರೇಷನ್ ಆಫ್ cos x minus sin x divided by cos x plus sin x dx. ಕರೆಕ್ಟಾ? ಸೊ ನಾನು ಏನು ಮಾಡಿದೆ ಇವಾಗ ಇದನ್ನು ಮಾತ್ರ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಓಕೆ, ನೀವು ಬೇಕಿದ್ರೆ ಇಲ್ಲೇ ಮಾಡ್ಬೋದು. ಇದರದ್ದು ಇಂಟಿಗ್ರೇಷನ್ ಅಂತೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಕ್ಸ್ ಅಂತ. ಬಟ್ ಇದನ್ನು ಮಾಡ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ನಾವು ಏನು ಮಾಡ್ಕೋಬೇಕು, ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಏನು ತೊಗೋಬೇಕಪ್ಪ ಅಂದರೆ cos x ಪ್ಲಸ್ sin x ತೊಗೋಬೇಕು. ಡಿನಾಮಿನೇಟರಲ್ಲಿ ಇದನ್ನು ತೊಗೊತಾ ಇದ್ದೀನಿ, =t. ಓಕೆ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿ. ಇವಾಗ cos x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ sin x ಆಗುತ್ತೆ. sin x ಡಿಫ್ರೆನ್ಷಿಯೇಷನ್ cos x ಆಗುತ್ತೆ. ಡಿಫ್ರೆನ್ಷಿಯೇಷನ್ ನಾಟ್ ಇಂಟಿಗ್ರೇಷನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, dx/dt ಬರುತ್ತಾ, ಇಲ್ಲಿ dx ಬರಿತಾ ಇದ್ದೀನಿ, ಇಲ್ಲಿ dt ಬರಿತಾ ಇದ್ದೀನಿ. ಇದು ಗೊತ್ತಾಯಿತು ಅಂತ ಅಂದ್ಕೊತೀನಿ ನಾನು. ಓಕೆ, ಅದಾದಮೇಲೆ ಇದನ್ನು ನೀವು ಈ ಥರ ಬರಿಬೋದಾ, cos x ಫಸ್ಟ್ ಬರೆದು ಅದಾದಮೇಲೆ ಮೈನಸ್ sin x dx =dt ಈ ಥರನೂ ಬರೀಬೋದು. ಯಾಕೆ ಈ ಥರ ಬರದೆ ಅಂದರೆ ಎರಡು ಒಂದೇ ಆಗುತ್ತೆ. ಇಲ್ಲಿ ನೋಡಿ, ಈ ಕಂಪ್ಲೀಟ್ ಈ ಟರ್ಮ್ ಇಲ್ಲಿ ಬಂದಿದೆನಾ, ಇಲ್ಲಿದೆ ನೋಡಿ, cos x ಮೈನಸ್ sin x dx ಅಂದರೆ ಇದು ಕಂಪ್ಲೀಟ್ ನ್ಯೂಮಿನೇಟರಲ್ಲಿ dt ಅಂತ ಬರಿಬೋದು ನಾವು. ಓಕೆ, ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಮೇಲೆ ಏನಾಗುತ್ತಪ್ಪ ಅಂದರೆ ಇದು ಕಂಪ್ಲೀಟಾಗಿ dt ಉಳಿದ್ಬಿಡುತ್ತೆ, ಇಲ್ಲಿ 1 ಉಳಿಯುತ್ತೆ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ ಏನು ತೊಗೊಂಡಿದ್ರೆ ಸಬ್ಸ್ಟಿಟ್ಯೂಷನ್ನು t 1/t. ಇದು ಇಂಟಿಗ್ರೇಷನ್ ನಿಮ್ಗೆ ಗೊತ್ತಿದೆ, ಏನಿದೆ log ಆಫ್ mod ಆಫ್ t ಅಂತಂದರೆ ಏನು ತೊಗೊಂಡಿದ್ದೀನಿ ಅದನ್ನು ಫಿಲಪ್ ಮಾಡ್ಕೊಂಡ್ಬಿಡ್ತೀನಿ. ಏನಿದೆ t ಅಂದರೆ cos x ಪ್ಲಸ್ sin x. ಅರ್ಥ ಆಯ್ತಾ? ಇದು ಇಲ್ಲಿವರೆಗೂ ಇಲ್ಲಿ ಪ್ಲಸ್ ಸಿ ಅಂತ ಬರ್ಕೊಳ್ಳಿ. ಓಕೆ, ಅದಾದಮೇಲೆ ಇವಾಗ ವ್ಯಾಲ್ಯೂ ಸಿಕ್ತು. ಇವಾಗ ನಾನು ಈ ಇಕ್ವೇಷನ್ ಸ್ಟಾರ್ನ ತೊಗೋತಾ ಇದ್ದೀನಿ. ಓಕೆ, ಏನಿತ್ತು ಇಕ್ವೇಷನ್ ಸ್ಟಾರು, ಇಲ್ಲಿ ಬೇಕಿದ್ರೆ ಬರೀರಿ, ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಕ್ವೇಷನ್ ಸ್ಟಾರ್ ಏನಿತ್ತು 1/2. ಸೊ ಇದಾಗಿತ್ತು ನಿಮ್ಮದು ಇಕ್ವೇಷನ್ ಸ್ಟಾರ್. ಓಕೆ, ನೆಕ್ಸ್ಟ್ ಸ್ಟೆಪ್ಪು 1/2 ಆ್ಯಸ್ ಇಟ್ ಇಸ್ ಬರೀ. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಎಕ್ಸ್ ಆಗುತ್ತೆ, ಪ್ಲಸ್ ಇಲ್ಲಿ ಒಂದು C1 ಬರುತ್ತೆ, ಬೇಕಿದ್ರೆ ಅದು ಲಾಸ್ಟಿಗೆ ಸಿ ಅಂತ ಬರ್ಕೊಳ್ಳಿ. ಇದರದ್ದು ಇಂಟಿಗ್ರೇಷನ್ ಆನ್ಸರ್ ಬಂದಿದೆ ಇಲ್ಲ ಆಲ್ರೆಡಿ. ಎಷ್ಟಿದೆ, ಲಾಗ್ ಆಫ್ mod ಆಫ್ cos x ಪ್ಲಸ್ sin x ಪ್ಲಸ್ ಇಲ್ಲಿ ಒಂದು ಇದು ಅದರದ್ದೊಂದು ಸಿ ಮತ್ತು ಇಲ್ಲಿ ಒಂದು ಸಿ ಆಗುತ್ತಲ್ಲ, ಹಾಗಾಗಿ ನಾನು ಟೋಟಲಾಗಿ ಇದನ್ನು C1 ಅಂತ ಕೊಟ್ಬಿಡ್ತೀನಿ. ಸಿ ಅಂದರೆ ಎಲ್ಲ ಒಂದೇ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡೋದು. ಸೊ ಇವಾಗ ಇಲ್ಲಿ 1/2 ಒಂದಿದೆಯಲ್ಲ, ಕರೆಕ್ಟಾ? ಸೊ ಸಪೋಸ್ ನೀವು ಬ್ರ್ಯಾಕೆಟ್ ತೆಗೆದು 1/2 ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದರ ಆನ್ಸರ್ ಏನಪ್ಪ ಆಗುತ್ತಂದರೆ ಇದು x/2 ಅಂತ ಬರೀಬೋದು, ಇಲ್ಲಿ 1/2 ಅಂತ ಆಗುತ್ತೆ. ಸೊ ಎಷ್ಟು ಮಾಡಿದ್ರಿ, ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು.